ಒಂದು ಬ್ರ್ಯಾಂಡ್ ಕ್ಲಿಕ್ ಆಗೋದೇ ಡಿಸ್ಟ್ರಿಬ್ಯೂಟರ್ ಡಿಸ್ಟ್ರಿಬ್ಯೂಟರ್ ರಿಟೇಲ್ ಆಗಿಲ್ಲ. MRP ಜಾಸ್ತಿ ಮಾಡ್ತಾರೆ, ಇಲ್ಲ ಗ್ರಾಮೇಶ್ ಕಡಿಮೆ ಮಾಡ್ತಾರೆ. ಇದು ಡೈರೆಕ್ಟ್ ಎಫೆಕ್ಟ್ ಬೀಳೋದು ಕನ್ಸ್ಯೂಮರ್ಸ್, ಎಂಡ್ ಯೂಸರ್ಗೆ. ತಿಂಗಳಿಗೆ 50,000 ಬರುತ್ತೆ ಅಂತ ಹೇಳ್ತಾರೆ. 3 ತಿಂಗಳಾದ್ಮೇಲೆ 1.5 ಲಕ್ಷ ಜಾಸ್ತಿ ಆಗಿರ್ಬೇಕಲ್ವ ಅವ್ರಿಗೆ, 11.5 ಲಕ್ಷ ಆಗಿರುತ್ತೆ. ಬಟ್ ಅದೇನಾಗಿರುತ್ತೆ, 9.5 ಲಕ್ಷನೋ 9 ಲಕ್ಷ ಇರುತ್ತೆ ಇನ್ವೆಸ್ಟ್ಮೆಂಟ್ ಲೆಕ್ಕ ಹಾಕ್ತಾರೆ. ಎಲ್ಲೋ ಇದು ಮಿಕ್ಕಿದಲ್ಲ ಅಂದ್ರೆ ಬ್ರ್ಯಾಂಡ್ ಅನುಪರಿತ ಏನು ತೊಂದರೆ ಆಗುತ್ತೆ, ಅದು ಯಾವ ರೀತಿ ಎಫೆಕ್ಟ್ ಆಗ್ತಾ ಇದೆ ಡಿಸ್ಟ್ರಿಬ್ಯೂಷನ್ ಇಂಡಸ್ಟ್ರಿ ಮತ್ತೆ ಎಂಡ್ ಕನ್ಸ್ಯೂಮರ್ಗೂ ಯಾವ ರೀತಿ ತೊಂದರೆ ಆಗ್ತಾ ಇದೆ, ಏನಲ್ಲ ಯಾರು ಕಾಂಪಿಟೇಟರ್ ಇಲ್ಲ ಅನ್ನೋದೇ ಮೊನೋಪಲಿ. ಮೊನೋಪಲಿ ಹೋದಾಗ ಏನಾಗುತ್ತೆ ಅಂದರೆ, ಒಂದು ಬ್ರ್ಯಾಂಡ್ ಒಂದು ಸ್ಟೇಜ್ ದಾಟ ಅಂದರೆ ಎಲ್ಲ ಕಡೆ ನಂದೇ ಸಿಗುತ್ತೆ. ನಂದು ಬಿಟ್ಟರೆ ಬೇರೆ ಏನೂ ಇರಲೇಬಾರ್ದು ಎಲ್ಲೂ ಒಂದು. ಅಲ್ಲೆಲ್ಲ ಒಂದು ಚಿಕ್ಕ ಚಿಕ್ಕ ಸೂಪರ್ ಮಾರ್ಕೆಟ್ಸ್ ಮಾಡಿದ್ರು, ಎಲ್ಲ ನಮ್ಮ ಹತ್ರನೇ ಬರಬೇಕು ಅಂತ ಜಾಸ್ತಿ ಯಥೇಚ್ಛವಾಗಿ ಆಫರ್ ಕೊಟ್ಟರು. ಶೆಲ್ಫ್ ಬೈ ಮಾಡ್ಕೊಂಡ್ರು, ಬ್ರ್ಯಾಂಡ್ಸ್ನ ತೊಗೊಂಡ್ರು. ಅದ್ರಲ್ಲಿ ಕೆಲವೊಂದು ಬ್ರ್ಯಾಂಡ್ಸ್ನ ಇವರೇ ಅಕ್ವೈರ್ ಮಾಡ್ಕೊಂಡ್ರು. ಅದು ನಡೆಯೋ ಬ್ರ್ಯಾಂಡ್ಸ್ನ ಇಟ್ಕೊಂಡ್ರು, ಬೇರೆ ಬ್ರ್ಯಾಂಡ್ಸ್ನೆಲ್ಲ ಹಂಗೆ ಹಂಗೆ ಬಿಟ್ಬಿಟ್ರು. ಇವತ್ತು ಟಾಟಾ ವೆಂಚರ್ಸ್ ತೊಗೊಂಡ್ರು, ಅಕ್ವೈರ್ ಮಾಡ್ಕೊಂಡ್ರು ಸೋಲ್ಫುಲ್ ಬ್ರ್ಯಾಂಡ್. ಇವತ್ತು ಎಷ್ಟು ಔಟ್ಲೆಟಲ್ಲಿ ಇದೆ, ಅದೇ ಎಲ್ಲೂ ಇಲ್ವೇ ಇಲ್ಲ. ITC ಅವ್ರು ಹಂಗೆ ಸೇಮ್. ITC ಮುಂಚೆ ಪಿಲ್ಸ್ಬರಿ ಇತ್ತು ಅಥವಾ ಅನ್ನಪೂರ್ಣ ಆಟ ಆಯ್ತು. ಇವತ್ತು ಎಲ್ಲೋದ್ರೂ ನಿಮಗೆ ಒಂದೇ ಕಾಣಿಸೋದು ಆಶೀರ್ವಾದ, ಬೇರೆ ಬ್ರ್ಯಾಂಡ್ ಕಾಣಿಸೋದೇ ಇಲ್ಲ. ನೀವು ಅದ ಬೇರೆ ಬ್ರ್ಯಾಂಡ್ ಬೇಕು ಅಂದರೆ ಹುಡ್ಕೊಂಡು ಹೋಗಿ ತೊಗೊಂಡ್ಬರ್ಬೇಕು. ನೀವು ಮೊನೋಪಲಿ ಅಂದರೆ ಜಿಯೋ. ಸ್ಟಾರ್ಟಿಂಗಲ್ಲಿ ಏನು ಮಾಡಿದ್ರು, ಫ್ರೀ ಅಂದರೆ ಎಲ್ಲರೂ ತೊಗೊಂಡ್ರು. ಒಳ್ಳೆ ನೆಟ್ವರ್ಕ್ ಕೊಡ್ತೀನಿ ಅಂತ, 5G ಕೊಡ್ತೀನಿ ಅಂತ ಎಲ್ಲ ಹೇಳಿದ್ದಾರೆ. ಇರೋದೇ 2 ಬ್ರ್ಯಾಂಡ್. ವೋಡಾಫೋನ್ ನೆಟ್ವರ್ಕ್ ಇಲ್ಲ, ಏರ್ಟೆಲ್ ನೆಟ್ವರ್ಕ್ ಇಲ್ಲ, ಜಿಯೋ ಒಂದೇ. ಇವಾಗ ಔಟ್ಗೋಯಿಂಗ್ ಕಟ್ ಆಗಿದೆ ಸರ್, ಇನ್ಕಮಿಂಗು ಕಟ್ ಮಾಡೋ ಇದು ತೊಗೊಂಬಂದಿದ್ದಾನೆ. ಆಪ್ಷನ್ ಎಲ್ಲಿ ಎಂಡ್ ಆಗುತ್ತೆ ಗೊತ್ತಾಗೋದೇ ಇಲ್ಲ. ಆಪ್ಷನ್ ಎಲ್ಲಿ ಎಂಡ್ ಆಗುತ್ತೆ ಅಂದರೆ ನಿಮಗೆ ಫ್ರೀ PCL ಸಿಗುತ್ತೆ, ಅದು ಆಪ್ಷನ್ ಎಂಡ್ ಆಗುತ್ತೆ. ಎಂಡ್ ಯೂಸರ್ ಕೇಳ್ತಾ ಇಲ್ಲ ಫಸ್ಟ್ ಆಫ್ ಆಲ್. ಯಾಕೆ ಬರೀ ಇದೊಂದೇ ಸಿಗ್ತಾ ಇದೆ, ಬೇರೆ ಕಂಪ್ನಿ ಯಾಕೆ ಇಲ್ಲ ಅಂತ ಯಾಕೆ ಕೇಳ್ತಾ ಇದ್ದಾರೆ? ಸೊ ಇದೀಗ ನಮ್ಮ ಕೈ ಮೀರಿ ಹೋಗಿದೆ, ಭಾಳಷ್ಟು ಮುಂದುವರೆದ್ಬಿಟ್ಟಿದೆ. ಇವಾಗ ಆದ್ರೆ ನಾವೆಲ್ಲ ಎಚ್ಚೆತ್ಕೊಳ್ಳೇಬೇಕು. ನಮಸ್ತೆ, ಸುಕನ್ಯಾ ಸ್ಟುಡಿಯೋಸ್ಗೆ ಸ್ವಾಗತ. ನಾನು ಸುಕನ್ಯಾ. ಡಿಸ್ಟ್ರಿಬ್ಯೂಷನ್ ಸಂಘದ ಅಧ್ಯಕ್ಷರು, ರಾಜ್ಯ ಡಿಸ್ಟ್ರಿಬ್ಯೂಟರ್ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀ ಜಯಂತ್ ಗಾಣಿಗ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಜಯಂತ್ ಸರ್, ಇವಾಗ ಡಿಸ್ಟ್ರಿಬ್ಯೂಟರ್ಸ್ ಅಂತಂದ್ರೆ ನಾವೀಗ ಪ್ರೊಫೆಷನಲ್ ಆಗಿ ಇಷ್ಟು ಮಾತಾಡಿದ್ವಿ, ನೀವು ಇಷ್ಟೆಲ್ಲ ಚಾಲೆಂಜಸ್ ಇರುತ್ತೆ, ಹೆಂಗೆ ವರ್ಕ್ ಆಗುತ್ತೆ ಯಾವ ಸೆಗ್ಮೆಂಟ್ ಅಲ್ಲಿ, ಸೊ ಅವ್ರ ಮೇಲೆ ಎಷ್ಟು ಡಿಪೆಂಡೆನ್ಸಿ ಇರುತ್ತೆ ಬ್ರ್ಯಾಂಡ್ದು, ಇದೆಲ್ಲ ನೀವು ಹೇಳಿದ್ರಿ ಕರೆಕ್ಟ್. ಬಟ್ ಈಗ ನಾನೊಬ್ಬ ಕಾಮನ್ ಕಸ್ಟಮರ್ ಆಗಿ ನಾನೀಗ ಮಾತಾಡೋವಾಗ ಅಥವಾ ಕೇಳೋವಾಗ ಅವರು ಡಿಸ್ಕಷನ್ ಮಾಡುವಾಗ ಬರೋದು ಮಿಡಲ್ ಮ್ಯಾನ್ ಅಥವಾ ಬ್ರೋಕರ್ಸ್, ದಲ್ಲಾಳಿಗಳು, ಮಧ್ಯವರ್ತಿಗಳು, ಅವರೇ ದುಡ್ಡು ನುಂಗ್ತಾರೆ. ಲಾಸ್ಟಿಗೆ ಜನಕ್ಕೇನು ಸಿಗಲ್ಲ, ಮ್ಯಾನುಫ್ಯಾಕ್ಚರ್ಗೂ ಏನೂ ಸಿಗಲ್ಲ. ಅಂದ್ರೆ ಲೈಕ್ ಅವ್ರನ್ನ ನೋಡುವಂಥ ದೃಷ್ಟಿಕೋನನೇ ಕಂಪ್ಲೀಟ್ ಆಗಿ ಚೇಂಜ್ ಇರುತ್ತೆ. ಡಿಸ್ಟ್ರಿಬ್ಯೂಟರ್ ಅಂತ ನಾವು ವರ್ಡಲ್ಲಿ ಕರಿತೀವಿ, ಬಟ್ ತಲೆಯಲ್ಲಿ ಹೆಂಗೆ ಕೂತಿರುತ್ತೆ ಅಂದರೆ ಪರ್ಸೆಂಟೇಜ್ ಎಲ್ಲ ಇವರೇ ತಗೋತಾರಲ್ವಾ, ಲಾಸ್ಟಿಗೆ ಜನಕ್ಕೇನು ಸಿಗಲ್ಲ, ಪ್ರಾಫಿಟೇ ಇಲ್ಲ ರಿಟೇಲರಿಗೆ ಅಥವಾ ಮ್ಯಾನುಫ್ಯಾಕ್ಚರಿಗೆ ಅನ್ನೋ ಥರ ಎಲ್ಲ ಬ್ಲೇಮನ್ನು ಮಿಡ್ಲ್ ಮ್ಯಾನ್ ಮೇಲೆ ಹಾಕಿರ್ತಾರೆ. ಇಸ್ ಇಟ್ ಟ್ರೂ? ಹೆಂಗಾಗುತ್ತೆ ಮೇಡಮ್, ಚಾನ್ಸೇ ಇಲ್ಲ. ಯಾಕಂದರೆ ಇವಾಗ ಯಾವುದೇ ಬ್ರ್ಯಾಂಡ್ಸ್ ಆದ್ರೂ ಅದ್ರ ಮೇಲೆ MRP ಅಂತ ಪ್ರಿಂಟ್ ಆಗಿರ್ತಲ್ವ, 100% ಅದು ಯಾವುದು MRP ಇದ್ದರೆ ಯಾವ ಪ್ರಾಡಕ್ಟ್ಸ್ ಬರೋದು. ನಿಮಗೆ ಕೋಲ್ಗೇಟ್ ಪೇಸ್ಟು ಅಲ್ಲಿ 100 ರೂಪಾಯಿ ಇದ್ದರೆ ಇದು 100 ರೂಪಾಯಿ ಸಿಗೋದು. ಮಧ್ಯದಲ್ಲಿರೋರು ತಿಂತಾರೆ ಅಂತ ಯಾರು ಹೇಳ್ತಾರೆ? ಮ್ಯಾಕ್ಸಿಮಮ್ಮು ನಾವು ಯಾರು ಸಪ್ಲೈ ಮಾಡ್ತಾ ಇರ್ತೀವೋ ಅವರೇ ಹೇಳೋದಲ್ವ. ನಾವು ಯಾರು ಸಪ್ಲೈ ಮಾಡ್ತಾ ಇರ್ತೀವಿ? ಔಟ್ಲೆಟ್ ಅವ್ರಿಗೆ. ಸೊ ಔಟ್ಲೆಟ್ ಅವರು ಎಷ್ಟು ತಿಂದಿರ್ತಾರೆ ಅಂತ ಯಾರು ಗೊತ್ತು? ಯಾರೂ ಗೊತ್ತಿಲ್ಲ. ಇದು ನಾವು ಕೊಡೋದೆಲ್ಲ ಕೊಟ್ಟಿರ್ತೀವಿ. ಎಂಡ್ ಕನ್ಸ್ಯೂಮರ್ಸ್ಗೆ ಕೊಡೋದು ರಿಟೇಲರಿಂದ. ನಾನು ಡೈರೆಕ್ಟಾಗಿ ಎಂಡ್ ಕನ್ಸ್ಯೂಮರ್ ಕೊಡೋಲ್ಲ. ನನ್ನ ಹತ್ರ ಯಾರು ಎಂಡ್ ಕನ್ಸ್ಯೂಮರ್ಸ್ ಇಲ್ಲ. ನಮಗಿರೋ ಕಸ್ಟಮರ್ಸ್ ಯಾರಂದರೆ ಕಿರಾಣ ಔಟ್ಲೆಟ್ಸ್ ಅವರು, ಸೂಪರ್ ಮಾರ್ಕೆಟ್ಸ್ ಅವರು. ಅದರಲ್ಲೂ ಸೂಪರ್ ಮಾರ್ಕೆಟ್ಸು ಸೆಗ್ಮೆಂಟಲ್ಲಿ ಹೆಂಗೆ ಅಂದರೆ, ನಿಮ್ಮದು ಮಾಡರ್ನ್ ಟ್ರೇಡೇ ಬೇರೆ ಚೈನ್ಸು. ಅಂದರೆ ಈ ಡಿಮಾರ್ಟು, ರಿಲಯನ್ಸು, ಬಿಗ್ ಬಜಾರು, ನಿಮಗೆ ಈ ದೊಡ್ಡ ದೊಡ್ಡ ಚೈನ್ ಸೂಪರ್ ಮಾರ್ಕೆಟ್ಸು ಅವ್ರದ್ದೆಲ್ಲ ಬೇರೆಯೇ. ಅದು ಬೇರೆ ಕ್ಯಾಟಗರಿ. ಅವರೆಲ್ಲ ಡೈರೆಕ್ಟ್ ಕಂಪ್ನೀಸಿಂದನೇ ತೊಗೊತಾರೆ ಸ್ಟಾಕ್ಸ್ನ. ಡೈರೆಕ್ಟ್ ಕಂಪ್ನಿಯಿಂದನೇ ಸಪ್ಲೈ ಆಗುತ್ತೆ ಅವ್ರಿಗೆಲ್ಲ ಸ್ಟಾಕ್ಸು. ಸೊ ಅವ್ರಿಗೇನಂದರೆ, ಅವ್ರಿಗೆ ಯಾರು ಮಿಡಲ್ ಮ್ಯಾನ್ ಇರಲ್ಲ, ಏನೂ ಇರಲ್ಲ, ಯಾವುದೇ ರೀತಿಯಿಂದ ಸೆಂಟ್ರಲ್ ಯಾರು ಇಲ್ಲ. ಡೈರೆಕ್ಟ್ ಕಂಪ್ನಿಯಿಂದ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಅವ್ರು ಸಪ್ಲೈ ಆಗುತ್ತೆ. ಇಲ್ಲ ಇನ್ನೊಂದು ಏನಾಗುತ್ತೆ ಅಂದರೆ, ಅವರು ತುಂಬ ಬಲ್ಕ್ ಕ್ವಾಂಟಿಟಿ ತೊಗೊತಾ ಇರ್ತಾರೆ. ಒಬ್ಬ ಡಿಸ್ಟ್ರಿಬ್ಯೂಟರ್ ತಗೊಳ್ಳೋ ಸ್ಟಾಕ್ಸ್ ಒಂದು ಡೈರೆಕ್ಟ್ ಒಂದು ಕಂಪ್ಲೀಟ್ ಒಂದು ಮಲ್ಟಿನ್ಯಾಷನಲ್ ಕಂಪ್ನಿ ಏನು
ಪ್ಲಾಟ್ಫಾರ್ಮ್ ತಗೊಳ್ಳೋ ಸ್ಟಾಕ್ಸ್ಗೂ ಅಜಗರಿ ಅಂತ ಡಿಫ್ರೆನ್ಸ್. ನಾನೊಂದು 10 ಲಕ್ಷ ರೂಪಾಯಿ ತೊಗೊಂತಾರೆ, 10 ಕೋಟಿ ರೂಪಾಯಿ ತೊಗೊತಾ ಇರ್ತಾನೆ ಸ್ಟಾಕ್ಸ್ನ ಮ್ಯಾನುಫ್ಯಾಕ್ಚರರ್. ಅಡಿಷನಲ್ ಡಿಸ್ಕೌಂಟ್ಸು ಮ್ಯಾಕ್ಸಿಮಮ್ ಇನ್ನೂ ಏನೇನು ಸ್ಕೀಮ್ಸ್ ಎಲ್ಲ ಸಿಗುತ್ತೆ ಎಲ್ಲ ತೊಗೊಂಡಿರ್ತಾನೆ, ಅವ್ನು ಸ್ಕ್ವೀಸ್ ಮಾಡಿರ್ತಾನೆ. ಅವನೊಂದು 10 ರೂಪಾಯಿ ಕಡಿಮೆ ಕೊಡ್ಬೋದು ಕನ್ಸ್ಯೂಮರ್ಸ್ಗೆ, ಅವ್ರ ಕಸ್ಟಮರ್ಸ್ಗೆ. ಓಕೆ, ಇಲ್ಲಿ ನನಗೆ ಕಂಪ್ನಿ 100 ರೂಪಾಯಿ ಪ್ರಾಡಕ್ಟ್ನ 80 ರೂಪಾಯಿ ಕೊಟ್ಟಿರ್ತಾರೆ. ನನಗೆ ಒಂದು ಪರ್ಸೆಂಟೇಜ್ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ, ನೀವು ಇಷ್ಟಕ್ಕೆ ಮಾರಬೇಕಿದ್ನ, ನಿಮ್ಗೆ ಸಿಗೋದು ಇಷ್ಟೇ ಅಂತ ಹೇಳ್ಬಿಟ್ಟಿರ್ತಾರೆ. ನಾನು ಅದ್ರ ಮೇಲೆ ಏನು 1 ರೂಪಾಯಿ ನಾನು ಅದನ್ನು ಚಾರ್ಜ್ ಮಾಡೋಕ್ಕಾಗಲ್ಲ. ಚಾರ್ಜ್ ಮಾಡಿದ್ರೆ ನಾನು ಅದನ್ನು ತೊಗೊಳೋದು ಇಲ್ಲ ಔಟ್ಲೆಟ್ ಅವರು. ಯಾಕಂದರೆ ಇವ್ರ ಸೇಲ್ಸ್ಮೆನ್ಸೇ ಹೋಗಿ ಔಟ್ಲೆಟಲ್ಲೂ ಹೇಳಿರ್ತಾರೆ ನಿಮಗೆ ಇಷ್ಟಕ್ಕೆ ಬರುತ್ತೆ ಇಷ್ಟು ಹಾಕು ಅಂತ. ಅವ್ರು ಯಾರು ಕಂಪ್ನಿ ಕಡೆಯವರೇ ಅವರು ಸೇಲ್ಸ್ಮ್ಯಾನ್, ನನ್ನ ಸೇಲ್ಸ್ಮ್ಯಾನ್ ಅಲ್ಲ ಅವರು. ನಾನು ಇಲ್ಲಿ ಜಸ್ಟ್ ಸರ್ವಿಸ್ ಮಾಡ್ತೀನಿ ಅಷ್ಟೇನೆ, ಫೇಕ್ ಅಲ್ಲ. ನಾನು ಪ್ರೈಸಿಂಗ್ ಆಗಲಿ ಇನ್ನೊಂದಾಗಲಿ ನಾನು ಏನು ಅದ್ರ ಮೇಲೆ ನನ್ನ ಕಂಟ್ರೋಲೇ ಇಲ್ಲ. ನನಗೇನಂದ್ರೆ ಜಸ್ಟ್ ಸ್ಟಾಕ್ ಬರುತ್ತೆ, ಸ್ಟಾಕ್ನ ಸಪ್ಲೈ ಮಾಡೋದಕ್ಕೆ, ಸಪ್ಲೈಗೆ ನಾನೇನು ಕಾಸ್ಟ್ ಆಗುತ್ತೆ ಅದಕ್ಕೆ ನನಗೆ ರೆವಿನ್ಯೂ ಕೊಡ್ತಾರೆ ಹೊರತು ನಾನು ಇಲ್ಲೇನು ಮ್ಯಾನಿಪುಲೇಷನ್ ಮಾಡೋಕ್ಕೆ ಆಗಲ್ಲ. ಎಂಡ್ ಆಫ್ ದಿ ಡೇ ಅವ್ರು ಏನು ಮಾತಾಡಿರ್ತಾರೆ ಆ ರೇಟಿಗೆ ನಾನು ಅವ್ರಿಗೆ ಕಳಿಸಿರ್ತೀನಿ. ಆ ರೇಟ್ಗೆ ಅವರು ಕನ್ಸ್ಯೂಮರ್ಸ್ ಕೊಡಬೇಕು. ಅವ್ರು ಕೊಡ್ತಾರ ಬಿಡ್ತಾರ ಅದು ನಂಗೆ ಗೊತ್ತಿಲ್ಲ. ಕೊಟ್ಟರೆ ಮಲ್ಟಿನ್ಯಾಷನಲ್ ಕಂಪ್ನಿಗೆ ಹೋಗೋರು ಗ್ರಾಹಕರೆಲ್ಲ ಇವ್ರ ಹತ್ರನೇ ಹೋಗ್ತಾ ಇದ್ರು. ಇವತ್ತು ಯಾಕೆ ತುಂಬ ಜನ ಗ್ರಾಹಕರು ಕನ್ಸ್ಯೂಮರ್ಸ್ ಎಲ್ಲ ಕಾಮರ್ಸು, ಕ್ವಿಕ್ ಕಾಮರ್ಸು, ದೊಡ್ಡ ದೊಡ್ಡ ಚೈನ್ ಔಟ್ಲೆಟ್ಸ್ಗೆ ಕಸ್ಟಮರ್ಸ್ ಆಗಿದ್ದಾರೆ ಅಂದರೆ, ಕಿರಾನಾ ಸ್ಟೋರ್ಸ್ಗೆ ಕಂಪ್ನಿ ಆಗಲಿ ನಾವಾಗಲಿ ಏನು ಸ್ಕೀಮ್ಸ್ ಕೊಟ್ಟಿರ್ತೀವಲ್ಲ, ಸಪೋಸ್ ಪ್ಯಾಕೇಜಿಂಗ್ ಮೇಲೆ ಪ್ರಿಂಟ್ ಆಗಿತ್ತೆ ಅಂದರೆ ಕಸ್ಟಮರ್ ಕೇಳ್ತಾರೆ. ನಾವು ಸಪೋಸ್ ಪ್ರೈಸಿಂಗಲ್ಲಿ ಕಡಿಮೆ ಕೊಟ್ಟಿದ್ರೆ ಅದು ರಿಟೇಲಲ್ಲಿ ಬಂದು ನೀವು ಕೇಳಿದ್ರೆ ನಿಮ್ಗೆ MRP ಕೊಡ್ತಾರೆ ಅವರು. ಇದಕ್ಕೇನು ಸ್ಕೀಮ್ ಇಲ್ವಾ, ಏನೋ ಇದಿಲ್ವಾ ಅಂತ ಅವರು ಕೇಳೋಲ್ಲ. ಆಮೇಲೆ ಮೋಸ್ಟ್ ಆಫ್ ದ ಔಟ್ಲೆಟಲ್ಲಿ ಬರೋ ಕಸ್ಟಮರ್ಸ್ ಎಂಥವ್ರು ಅಂದರೆ ಅವ್ರಿಗೆ ಅಲ್ಲಿ ಸಾಲ ಕೊಡ್ತಾರೆ, ಅವ್ರ ಕಸ್ಟಮರ್ಸ್ಗೂ ಅವ್ರು ಸಾಲ ಕೊಡ್ತಾರೆ. ಸೊ ಅಂಥವರೇ ಬರ್ತಾರೆ. ಕ್ರೆಡಿಟ್ ನಮ್ಗೆ ಹೋಗಿದ ತಕ್ಷಣ ಕೇಳ್ತಾರೆ MRP ರೇಟಿಂಗ್ ಇನ್ನೇನು ಚಾರ್ಜ್ ಮಾಡ್ತಾರೆ ಎಕ್ಸ್ಟ್ರಾ ಅನ್ನೋ ಒಂದು ಇದೇ ಇರುತ್ತೆ. ಸ್ಕೀಮ್ಸ್ ಇಲ್ಲ ಅಂದ್ರೆ ಪರವಾಗಿಲ್ಲ, ಕೇಳಿದ ತಕ್ಷಣ ಸ್ಟಾಕ್ ಕೊಡ್ತಾರೆ ಅಂತ. ಬಟ್ ನೀವು ಇಲ್ಲೆಲ್ಲ ತೊಗೊಳ್ಬೇಕು ಅಂದರೆ ನೀವು ವ್ಯಾಲೆಟಲ್ಲಿ ಕಾರ್ಡ್ ಇರಬೇಕು ಅಥವಾ ದುಡ್ಡು ಇಟ್ಕೊಂಡೇ ಹೋಗ್ಬೇಕು, ದುಡ್ಡು ಕೊಟ್ಟೆ ಪರ್ಚೇಸ್ ಮಾಡಬೇಕು. ಸೊ ಮೈಂಡ್ ಸೆಟ್ಟೇ ಬೇರೆ. ಹೌದು. ಸೊ ಹಾಗಾಗಿ ಮಿಡಲ್ ಮ್ಯಾನ್, ದಲ್ಲಾಳಿ, ಬ್ರೋಕರ್, ಮಧ್ಯವರ್ತಿಗಳು, ಡಿಸ್ಟ್ರಿಬ್ಯೂಟರ್ ಎಲ್ಲಾನು ಪರ್ಸೆಂಟೇಜ್ ತಿಂತಾರೆ. ಇದೆಲ್ಲ ಅವರು ನಮ್ದ್ರಲ್ಲಿ ಚಾನ್ಸೇ ಇಲ್ಲ. ಯಾವ ಬ್ರ್ಯಾಂಡ್ಸೇ ಎಲ್ಲಾನು ಹೋಲ್ಡ್ ಮಾಡುತ್ತೆ. ನಾನು ಜಸ್ಟ್ ಇಲ್ಲ ಸರ್ವಿಸ್ ಮ್ಯಾನ್ ಅಷ್ಟೇ. ನಾನು ಸ್ಟಾರ್ಟ್ಅಪ್ಸ್ ಸ್ವಲ್ಪ ಒಂದೇನಂದ್ರೆ ಅಡಿಷನಲ್ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಅಂದ್ರೆ ಅದು ಬ್ರ್ಯಾಂಡ್ ಆಗೋರ್ಗು ತುಂಬಾ ಏನು ಜಾಸ್ತಿ ಅದು ಏನು ಫ್ಲೆಕ್ಸಿಬಿಲಿಟಿ ಇರಲ್ಲ ಮೇಡಮ್. ಅದೇನಂದ್ರೆ ಇವಾಗ ಯಾರಾದ್ರೂ ಒಬ್ರು ಮ್ಯಾನುಫ್ಯಾಕ್ಚರು ಅವ್ರಿಗೆ 100 ರೂಪಾಯಿ ಐಟಮ್ 75 ರೂಪಾಯಿಗೆ ಅಥವಾ 50 ರೂಪಾಯಿಗೆ ಅದು ಕಾಸ್ಟಿಂಗ್ಸ್ ಆಯಿತು ಅಂದರೆ ಅವರು ರಿಟೇಲರ್ಗೆ ಒಂದು 25% ಕೊಡಬೇಕು, ನಮಗೊಂದು 10% ಕೊಡಬೇಕು, 35% ಆಗೋಯ್ತು. ಇನ್ನು 15% ಅವ್ರದ್ದು ಮಾರ್ಜಿನ್. ಸೊ ಇಲ್ಲಿ ಅವನು ಇನ್ನೆಷ್ಟು 200 ರೂಪಾಯಿ ಇಟ್ಟರೆ ಆ ಪ್ರಾಡಕ್ಟ್ ಹೋಗಲ್ಲ. ಯಾಕಂದ್ರೆ ಅವ್ನು ಕಾಂಪಿಟೇಟಿವ್ ಪ್ರಾಡಕ್ಟ್ ಅದೇ 100 ರೂಪಾಯಿಗೆ ಅಲ್ಲಿ ಸೇಲ್ ಮಾಡ್ತಾ ಇರ್ತಾನೆ. 100 ರೂಪಾಯಿ ಪ್ರಾಡಕ್ಟ್ನ 100 ರೂಪಾಯಿ ಸೇಲ್ ಮಾಡ್ಬೇಕು, ಇಲ್ಲ ಅಂದ್ರೆ 90 ರೂಪಾಯಿ ಇಡಬೇಕು. 90 ರೂಪಾಯಿ ಇಟ್ಟರೆ ಇವ್ನು ಬರೋ ಲಾಭದಲ್ಲಿ 10 ರೂಪಾಯಿ ಕಾಂಪ್ರಮೈಸ್ ಆಗಬೇಕು. ಸೊ ಈ ಥರ ಇರ್ಬೇಕಾದ್ರೆ ಡಿಸ್ಟ್ರಿಬ್ಯೂಟರ್ಗಂತೂ ಏನು ಕೈ ಸಿಕ್ಕಲ್ಲ. ಆ್ಯಕ್ಚುಲಾಗಿ ನಮಗೆ ಸಿಗೋದೇನಂದ್ರೆ ನಮ್ಗೆ ಜಸ್ಟ್ ನಮ್ದು ಏನು ಕಮಿಷನ್ ಇದೆಯೋ ಅದು ಸಿಗುತ್ತೆ ಹೊರತು ಅಡಿಷ್ನಲ್ ಇನ್ನೇನು 50 ಪೈಸೆನೂ ಸಿಕ್ಕಲ್ಲ. ಇನ್ನು ಮೋಸ್ಟ್ ಆಫ್ ದ ಟೈಮ್ ನಮ್ಮ ಕೈಯಿಂದನೇ ಹೊರಟೋಗಿರುತ್ತೆ. ಕೆಲವೊಂದ್ಸಲಿ ಇವ್ರದ್ದು ಟಾರ್ಗೆಟ್ಸು ಅದು ಇದನ್ನು ಅಚೀವ್ ಮಾಡಬೇಕು ಅಂತ ಹೇಳಿದಾಗ, ಬಲ್ಕ್ ಸಪ್ಲೈಸ್ ಮಾಡಬೇಕು ಅಂದಾಗ ಅಲ್ಲೆಲ್ಲೋ ಸ್ಕೀಮ್ಸು ಆಫರ್ ಸಿಗ್ತಾ ಇದೆ, ನಾವು ನಮ್ಮ ಔಟ್ಲೆಟ್ಸ್ ಅವ್ರಿಗೆ ನಮ್ಮ ಕಸ್ಟಮರ್ಸ್ಗೆ ನಾವು ಆಫರ್ ಕೊಡ್ತೀವಿ ಅಂತ ಹೇಳಿದಾಗ ಕಂಪ್ನಿಯಿಂದ ನಮ್ಗೇನು ಅಡಿಷ್ನಲ್ ಮಾರ್ಜಿನ್ಸ್ ಕೊಡಲ್ಲ, ಸಪೋರ್ಟ್ ಸಿಗಲ್ಲ. ಬಟ್ ನಾವೇ ನಮ್ದ್ರಲ್ಲೇನೆ ಓಕೆ ಏನೋ ಕ್ಯಾಶ್ ಕೊಡ್ತಾರಂತೆ, 10% ಬರ್ತಾರೆ ಮಾರ್ಜಿನ್ 5% ಬರಲಿ ಅಂತ ಹೇಳಿ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಕೊಟ್ಬಿಡ್ತಾರೆ. ಒಂದ್ಸಲಿ ಸ್ಟಾಕ್ಸ್ ಲಿಕ್ವಿಡೇಟ್ ಮಾಡ್ಬಿಡ್ತಾರೆ. ತೊಗೊಂಡೋಗಿ ಹೆಂಗೋ ಒಂದು 10% ಬರೋದ್ರಾಗ 5% ಬಂದರೂ ಸಾಕು, 3% ಬರೋದ್ರಾಗ 1% ಬಂದರೂ ಸಾಕು, ಕ್ಯಾಶ್ ಆ್ಯಂಡ್ ಕ್ಯಾರಿ ರೊಟೇಷನ್ ಆಗೋಯ್ತು ಅನ್ನೋ ಲೆವೆಲ್ಗೂ ಮಾಡಿಬಿಟ್ಟಿರ್ತಾರೆ. ಸೊ ನಮ್ಮ ಕೈಯಿಂದ ಹೋಗುತ್ತೆ ಹೊರತು ಕೈಯಿಂದ ಎಕ್ಸ್ಟ್ರಾ ಬರೋದಂತ ಏನಿಲ್ಲ. ಏನೋ ಕಂಪ್ನಿಯವರೇ ನಮಗೆ ಅಡಿಷ್ನಲ್ ಸ್ಕೀಮ್, ಡಿಸ್ಟ್ರಿಬ್ಯೂಟರ್ಸ್ಗೆ ಇದು ಸ್ಕೀಮು, ಸಪೋಸ್ ಇಷ್ಟು ಸ್ಟಾಕ್ ತೊಗೊಂಡ್ರೆ ನಿಮ್ಗೊಂದು ಅಡಿಷ್ನಲ್ ಇಷ್ಟು % ಇದೆ ಅನ್ನೋದಲ್ಲಿ ಉಳಿಯುತ್ತೆ ಹೊರತು ಅಡಿಷ್ನಲ್ ಎಲ್ಲ ಏನು ಸಿಕ್ಕಲ್ಲ. ಕನ್ಸ್ಯೂಮರ್ಗೆ ಹೋಗೋದ್ರಲ್ಲಂತೂ ನಮ್ಗೇನು ಉಳಿಯಲ್ಲ ಮೇಡಮ್. ಅದು ನಾವು ಕೊಡಲೇಬೇಕು, ಅದು ಅಲ್ಲಿ ತಲುಪಿಸ್ತೀವಿ. ನೀವು ರೀಚ್ ಮಾಡಿಸ್ತೀರ ಅಷ್ಟೇ. ಓಕೆ, ಪ್ರಾಫಿಟ್ ಅಲ್ಲಿ ಅದರಲ್ಲಿ ನಿಮ್ಗೆ ಶೇರ್ ಹೋಗೋದು ಅದೆಲ್ಲ ಏನು ಬರಲ್ಲ. ನೀವೇನ್ ಸೇಲ್ ಮಾಡಿರ್ತೀರ ಅದಕ್ಕೆ ನಿಮ್ ಕಮಿಷನ್ ಸಿಗುತ್ತೆ. ಸೊ ಇದಷ್ಟೇ ಸತ್ಯ. ಹೌದು. ಓಕೆ ಸರ್, ಇವಾಗ ನಿಮ್ಮ ಈ ಡಿಸ್ಟ್ರಿಬ್ಯೂಷನ್ ಲೈಫ್ ಅಲ್ಲಿ ನೀವು ಪ್ರೆಸಿಡೆಂಟ್ ಆಗಿ ಸುಮಾರು ನೆಟ್ವರ್ಕ್ ಬಿಲ್ಡ್ ಮಾಡಿದ್ದೀರಾ, ಸುಮಾರು ಡಿಸ್ಟ್ರಿಬ್ಯೂಟರ್ಸ್ ನೋಂದಣಿ ಆಗಿದ್ದಾರೆ, ಸೊ ಅವರ ಕಷ್ಟಗಳಿಗೆಲ್ಲ ಸ್ಪಂದಿಸಿದ್ದಾರೆ. ಟಫೆಸ್ಟ್ ಡಿಸಿಷನ್, ಕಠಿಣ ನಿರ್ಧಾರ ನೀವು ಇಲ್ಲಿ ತನಕ ತಗೊಂಡಿರೋದು, ಆ ಥರ ಸಿಚುವೇಶನ್ ಬಂದಿದೆಯಾ ಈ ಜರ್ನಿಯಲ್ಲಿ? ಕೆಲವೊಂದು ಬ್ರ್ಯಾಂಡ್ಸ್ ಬಂದಿದೆ ಮೇಡಮ್. ಇವಾಗ ನೀವು ಎಲ್ಲೂ ನಿಮಗೆ ಪಿಚ್ಬರಿ ಕಣ್ಣು ಕಾಣಿಸಲ್ಲ. ಈ ಒಂದು ಅದೇ ಥರ ಮದರ್ ಡೈರಿಯಲ್ಲಿ ದಾರ ಆಯಿಲ್
ನಿಮಗೆ ದಾರ ಆಯಿಲ್ ಇವತ್ತು ಎಲ್ಲೂ ಕಾಣಿಸಲ್ಲ ಮಾರ್ಕೆಟಲ್ಲಿ. ಯಾಕಂದರೆ ಇವ್ರದ್ದು ಡಿಸ್ಟ್ರಿಬ್ಯೂಷನ್ ಫೇಲ್ಯೂರು. ಡಿಸ್ಟ್ರಿಬ್ಯೂಟರ್ಸ್ನ ಕರೆಕ್ಟಾಗಿ ಉಳಿಸ್ಕೊಳ್ಳಿಲ್ಲ, ಕರೆಕ್ಟಾಗಿ ನಡ್ಸ್ಕೊಳ್ಳಿಲ್ಲ. ನಾನೇ ಪ್ರಿನ್ಸಿಪಲ್ ಡಿಸ್ಟ್ರಿಬ್ಯೂಟರ್ ಆಗಿದ್ದೆ. ಇವ್ರೇನು ಮಾಡಿದ್ರು, ಒಂದು ಫೈನ್ ಡೇ ಬೆಳಗ್ಗೆ ಬಂದರು ಕಂಪ್ನಿಯವರು, ಆ ಬ್ರ್ಯಾಂಡಿಂದ ನಾವು ಡಿಸಿಷನ್ ತೊಗೊಂಡಿದ್ದೀವಿ, ಎಲ್ಲ ಡಿಸ್ಟ್ರಿಬ್ಯೂಟರ್ನು ತೆಗೆದುಬಿಟ್ಟು ನಾವು ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡ್ತೀವಿ ಅಂದರು. ಅಂದರೆ ಡೈರೆಕ್ಟಾಗಿ ಒಬ್ಬ ಬಲ್ಕ್ ಡಿಸ್ಟ್ರಿಬ್ಯೂಟರ್, ಅಮೆಝಾನ್ ಅಂತ ಹೇಳಿ ಬ್ಯಾಂಗ್ಳೂರಲ್ಲಿ ಒಬ್ಬರು ಡಿಸ್ಟ್ರಿಬ್ಯೂಟರ್ ಇದ್ದಾರೆ, ನಾವು ಅವ್ರಿಗೆ ಕೊಟ್ಬಿಡ್ತೀವಿ. ಅಂದರೆ ಅವರು ಆಲ್ರೆಡಿ ಮಾಡ್ತಾರೆ, PNG ಮಾಡ್ತಾರೆ. PNGಗೆ ಡಿಸ್ಟ್ರಿಬ್ಯೂಟರ್ಸ್ ಇಲ್ಲ, ಅವರೊಬ್ಬರೇ ಡಿಸ್ಟ್ರಿಬ್ಯೂಟರ್ ಎಂಟೈರ್ ಕರ್ನಾಟಕಗೆ, ಅಲ್ಲ ಬ್ಯಾಂಗ್ಳೂರ್ಗೆ. ಸಾರಿ, ಮಾರ್ಸ್ ಚಾಕ್ಲೇಟ್ ನೀವು ತಿಂತಿರಲ್ಲ, ಅದು ನಟ್ಸ್ ಚಾಕ್ಲೇಟ್, ಅದೊಂದು ಕೆಲಾಕ್ಸ್ ಒಂದು 3 ಬ್ರ್ಯಾಂಡ್ ಮಾಡ್ತಾರೆ. ಪಿಲ್ಸ್ಬರಿ ಅವ್ರು ಏನು ಮಾಡಿದ್ರು, ಅದು ನಮಗೆ ಸೇಫರ್ ಸೈಡು, ಜಸ್ಟ್ ಅವ್ರೊಬ್ಬರಿಗೆ ನಾವು ಸಪ್ಲೈ ಮಾಡಿಬಿಟ್ರೆ ಅವರು ಬ್ಯಾಂಗ್ಳೂರಲ್ಲಿ 4 ಡಿಸ್ಟ್ರಿಬ್ಯೂಷನ್ ಚಾನಲ್ ಇದೆ, ಅಲ್ಲಿಂದ ಅವ್ರು ಸಪ್ಲೈ ಮಾಡ್ತಾರೆ. ಬಲ್ಕ್ ಡಿಸ್ಟ್ರಿಬ್ಯೂಟರ್ ಸೂಪರ್ ಸ್ಟಾರ್ಟಿಸ್ಟ್ ಅಂತ ಹೇಳಿ ಅವ್ರಿಗೆ ಅಲೈನ್ಸ್ ಮಾಡೋದು. ಅವ್ರದ್ದು ನೆಟ್ವರ್ಕ್ ಹೆಂಗಿದೆ ಅಂದರೆ, ಮಾಸ್ ಆಗಿ ಅವ್ರ ಕೈಯಲ್ಲಿ ಹೋಗಿ ಸಪ್ಲೈ ಮಾಡೋಕ್ಕಾಗಲ್ಲ. ಅವರು ಕೆಲವು ಸೆಲೆಕ್ಟೆಡ್ ಔಟ್ಲೆಟ್ಸು, ಬಿಗ್ ಔಟ್ಲೆಟ್ಸ್ ಅಷ್ಟೇ ಕೇಟರ್ ಮಾಡ್ತಾರೆ. ನಮ್ಗೆ ಹೆಂಗೆ ಅಂದರೆ, ನಮಗೆ ಎಲ್ಲೆಲ್ಲಿ ಆ ಪ್ರಾಡಕ್ಟ್ನ ಸಪ್ಲೈ ಮಾಡೋ ಸಾಧ್ಯನೋ ಎಲ್ಲ ಕಡೆ ಮಾಡ್ತೀವಿ. ಗ್ರೌಂಡ್ ಅಂದರೆ ತೀರಾ ಚಿಕ್ಕ ಔಟ್ಲೆಟ್, ₹100 ಪ್ರಾಡಕ್ಟ್ ತೊಗೊಂಡ್ರು ಅದು ರೀಚ್ ಮಾಡ್ತೀವಿ. ಇವನೇನಂದರೆ 10,000 ಪ್ರಾಡಕ್ಟ್ ಅಂತ ನೀನು ಕೊಡ್ತೀನಿ ಅನ್ನೋ ಥರ ಕ್ಯಾಟಗರಿ ಅವರು. ಸೊ ಅಲ್ಲಿ ಹೋದಾಗ ಇವ್ರದ್ದು ಕಂಪ್ಲೀಟ್ ಫೇಲ್ಯೂರ್ ಆಯಿತು. ಇವತ್ತೆಲ್ಲೂ ಇದುವೇ ಇಲ್ಲ, ಬ್ರ್ಯಾಂಡು ಫುಲ್ ಕೊಲಾಪ್ಸ್ ಆಗೋಯ್ತು, ಬ್ರ್ಯಾಂಡೇ ಕೊಲಾಪ್ಸ್ ಆಗೋಯ್ತು. ಮತ್ತೆ ತಿರ್ಗಾ ಡಿಸ್ಟ್ರಿಬ್ಯೂಷನ್ ಸೆಕ್ಟ್ರಿಗೆ ಬಂದರು. ಅವ್ರು ಹೋಗಿದ್ದೇನಕ್ಕೆ ಅಂದರೆ, ನಮ್ಗೆ 6% ಮಾರ್ಜಿನ್ ಕೊಡಬೇಕು ಅಂತ ಹೇಳಿನೇ ಹೋಗಿದ್ದು. ನಿಮ್ದು 6% ಮಾರ್ಜಿನ್ ಕೊಡೋಕ್ಕೋದು ನಾನು ಡೈರೆಕ್ಟ್ ಡಿಸ್ಟ್ರಿಬ್ಯೂಷನ್ ಕೊಟ್ಕೊತೀನಿ ಅಂತ. ಮತ್ತೆ ಬಂದು 8% ಆಫರ್ ಮಾಡೋದು ಮಾರ್ಜಿನ್, ಬಟ್ ಪ್ರಾಡಕ್ಟ್ ಲೀಕ್ ಆಗ್ತಾ ಇಲ್ಲ. ಸೊ ಇದು ಹೋಗಿದ್ದ ದಿವಸ ನಾವು ಪ್ರೊಟೆಸ್ಟ್ ಮಾಡಿದ್ದೀವಿ ಟೌನಲ್ಲಿ, ದೊಡ್ಡದಾಗಿ ಪ್ರೊಟೆಸ್ಟ್ ಮಾಡಿದ್ವಿ. ಪಿಲ್ಸ್ಬರಿ ಅನ್ಎಥಿಕಲ್ ಕಂಪ್ನಿ ಈ ಥರ ಸರಿಯಾಗಿ ಡಿಸ್ಟ್ರಿಬ್ಯೂಷನ್ ನಡೆಸ್ಕೊಡ್ತಾ ಇಲ್ಲ, ಡಿಸ್ಟ್ರಿಬ್ಯೂಟರ್ಸ್ನ ಇಮಿಡಿಯೇಟಾಗಿ ಬಂದು ಸ್ಯಾಕ್ ಮಾಡ್ತಾರೆ. ಇಷ್ಟು ವರ್ಷ ನಾವು ಬ್ರ್ಯಾಂಡ್ ಬಿಲ್ಡ್ ಮಾಡಿದ್ರೆ ನಮ್ಗೆ ಯಾವ ಮರ್ಯಾದೆ ಕೊಡ್ತಾ ಇಲ್ಲ ಅಂತೇಳಿ. ದಾರ ಆಯಿಲು ಹಂಗೆ ಆಯಿತು. ಸೌಲ್ಫುಲ್ಲು ರೀಸೆಂಟ್ ಟೈಮ್ಸಲ್ಲಿ ಏನು ಬೇಡ, ವಿಂಕೀಸ್ ಅಂತ ಒಂದು ತುಂಬ ಚಿಕ್ಕ ಕಂಪ್ನಿ, ಕಲ್ಕಟ್ಟ ಬೇಸ್ಡ್, ಸ್ವಿಸ್ ರೋಲ್ಸ್, ಬೌಲಿ ಅಂತ ನೋಡ್ಬೋದು. ಅವರು ಕರ್ನಾಟಕಕ್ಕೆ ಫಸ್ಟ್ ಡಿಸ್ಟ್ರಿಬ್ಯೂಟರ್ ನಾನೇ. ಸ್ವಿಸ್ ಗ್ರೂಪ್ಸ್ ಅವ್ರು 3 ಸಲ ಫೇಲ್ಯೂರ್ ಆಗಿ ಹೋಗಿದ್ರು. ಆ ಬ್ರ್ಯಾಂಡ್ ನನ್ನ ಹತ್ರ ಬಂತು. ನಾನು ಅವ್ರಿಗೆ ಹೇಳಿದ್ದು ಒಂದೇ, ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ, ನೀವು ಕಂಪ್ಲೀಟ್ ನನಗೆ ಪ್ರಾಮಿಸ್ ಮಾಡಬೇಕು, ಅಗ್ರಿಮೆಂಟ್ ಮಾಡಿಕೊಡ್ಬೇಕು ಅಂತ. 1 ವರ್ಷಕ್ಕೆ ಮಾಡಿದ್ರು ಅಗ್ರಿಮೆಂಟ್. ನಾನು ಆಲ್ಮೋಸ್ಟ್ 7-8 ವರ್ಷ ನಡೆಸಿದೆ ಆ ಬ್ರ್ಯಾಂಡ್ನ. ಆಲ್ಮೋಸ್ಟ್ ಇವತ್ತು ಕರ್ನಾಟಕದಲ್ಲಿ 10-12 ಕೋಟಿ ಟರ್ನ್ ಓವರ್ ಇದೆ. ಒಂದು ಫೈನ್ ಡೇ ಬಂದ್ಬಿಟ್ಟು ಹೇಳಿದ್ರು, ನಿಮ್ಮ ಡಿಸ್ಟ್ರಿಬ್ಯೂಷನ್ ನಾಳೆಯಿಂದ ಕ್ಯಾನ್ಸಲ್ ಆಗುತ್ತೆ ಅಂತ. ಯಾಕಂದರೆ ಅಗ್ರಿಮೆಂಟ್ ನನಗೆ ಇದು ಮಾಡ್ಕೊಂಡಿಲ್ಲ, ರಿನ್ಯೂವಲ್ ಮಾಡ್ಕೊಂಡಿರಲಿಲ್ಲ. ನಾನು ಏನು ಕೇಳ್ತಾ ಇದ್ದೆ, ನೀವು ಡೇ 1 ನನಗೇನು ಹೇಳಿದ್ರಿ, 40 to 50 lakhs ಟರ್ನ್ ಓವರ್ ಕೊಡ್ತೀನಿ ಅಂತ. ನನಗೆ ಅದು ರೀಚ್ ಆದಮೇಲೆ ಏನು ಮಾಡಿದ್ವಿ, ಇವರು ಬೈಫರ್ಕೇಷನ್ ಮಾಡಿದ್ರು. ನೀವು ಒಬ್ಬರ ಕೈಯಲ್ಲಿ ಇಷ್ಟೊಂದು ಕೇಟರ್ ಮಾಡೋಕ್ಕಾಗಲ್ಲ ಸರ್, ಇನ್ನೊಬ್ಬರು ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಅಂತ. ಅವರು ನಮ್ಮ ಫ್ರೆಂಡೇ, ಆಯ್ತು ಅವ್ರಿಗೂ ಕೊಡಿ ಸರ್, ಇನ್ನೊಂದು 1 year ಅದು ಮತ್ತೆ ಬರುತ್ತೆ ನಿಮ್ಗೆ ಅಷ್ಟು ಟರ್ನ್ ಓವರ್ ಅಂತ ಹೇಳಿದ್ರು. ಓಕೆ ಅಂತ ನನ್ನ ಟರ್ನ್ ಓವರ್ ಬಿದ್ದೋಯ್ತು. ಯಾಕಂದರೆ ಬಿಗ್ ಬಜಾರ್ ಫೇಲ್ಯೂರ್ ಆಯಿತು, ಈ ಕಡೆ ಡಿಮಾರ್ಟ್ ಡೈರೆಕ್ಟ್ ಕಂಪ್ನಿಯಿಂದ ಸಪ್ಲೈ ತೊಗೊತೀವಿ ಅಂದರು, ಬಿಗ್ ಬಾಸ್ಕೆಟ್ ಡೈರೆಕ್ಟ್ ಸಪ್ಲೈ ತೊಗೊತೀವಿ ಅಂದರು. ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕಲ್ಲಿ ನಮ್ಮದು ಡಿಸ್ಟ್ರಿಬ್ಯೂಷನ್ ಚಾನಲ್ ಕಡಿಮೆ ಆಗ್ತಾ ಬಂತು. ನಾನೇನು ಕೇಳಿದೆ, ನನಗೆ ನೀವು ಪ್ರಾಮಿಸ್ ಮಾಡಿ 30 lakhs 40 lakhs ಟರ್ನ್ ಓವರ್ ಕೊಡ್ತೀನಿ ಅಂತ. ಇವಾಗ ಬರ್ತಾ ಇಲ್ಲ ನನಗೆ 10 to 12 lakhs. ನನಗೆ ವರ್ಕೌಟ್ ಆಗ್ತಾ ಇಲ್ಲ. ROI ಕೇಳಿದೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ಸ್ ಅಂತ ನಾವು ಹೇಳ್ತೀವಿ ನಮ್ಮದಲ್ಲಿ. ನಾನು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ಸಪೋಸ್ 20 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದರೆ ನನಗೆ 20 ಲಕ್ಷ ಟರ್ನ್ ಓವರ್ ಇದ್ದರೆ ನಾನು ಇನ್ವೆಸ್ಟ್ಮೆಂಟ್ ಮಾಡೋದು 10 ಲಕ್ಷ ಮಾಡಬೇಕು. 20 ಲಕ್ಷ ಟರ್ನ್ ಓವರ್ 20 ಲಕ್ಷನೇ ಇನ್ವೆಸ್ಟ್ಮೆಂಟ್ ಮಾಡಿದರೆ ನನ್ನ ROI ಕ್ಯಾಲ್ಕುಲೇಟ್ ಆಗೋದು ಜಸ್ಟ್ 2% ಆಗಲ್ಲ ನನಗೆ, ಅದಕ್ಕಿಂತ ಕಡಿಮೆ ಬರುತ್ತೆ. ಪ್ರಯೋಜನ ಇಲ್ಲ ಅಂತ ಮಾಡೋದು. ಸೊ ಅದಕ್ಕೆ ನೀವು ನನಗೆ ಅಡಿಷ್ನಲ್ ಕಟ್ಕೊಡ್ಬೇಕು ಅಂತ ಹೇಳಿದಾಗ ಇವರು ಇಲ್ಲ ಸರ್ ನಾಳೆಯಿಂದ ನಿಮ್ಗೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಂತೇಳಿ ತೊಗೊಳೋದು. ಈ ಥರ ಭಾಳ ಸುಧಾರಣೆ ಇದೆ. ಈ ಬ್ರ್ಯಾಂಡ್ಸ್ನ ಬೆಳೆಸೋವರೆಗೂ ಅದು ಬ್ರ್ಯಾಂಡ್ ಆದಮೇಲೆ ಅದಕ್ಕೆ ರೆಕ್ಕೆ ಬುಕ್ ಎಲ್ಲ ಬಂದ್ಬಿಡುತ್ತೆ. ಅಲ್ಲಿವರೆಗೂ ಡಿಸ್ಟ್ರಿಬ್ಯೂಟರ್ ಬೇಕು. ತುಂಬ ಎಷ್ಟೋ ಬ್ರ್ಯಾಂಡ್ಸು, ಒಂದು ಬ್ರ್ಯಾಂಡ್ ಕ್ಲಿಕ್ ಆಗೋದೇ ಡಿಸ್ಟ್ರಿಬ್ಯೂಟರ್ ಇಂದ ಮೇಡಮ್, ಡಿಸ್ಟ್ರಿಬ್ಯೂಟರ್ ರಿಟೇಲರ್ ಇಂದ. ಬ್ರ್ಯಾಂಡ್ ಕ್ಲಿಕ್ ಆಗೋದು ಡಿಸ್ಟ್ರಿಬ್ಯೂಟರ್ ಇಂದ, ಬ್ರ್ಯಾಂಡ್ ಬಿದ್ದೋಗೋದು ಡಿಸ್ಟ್ರಿಬ್ಯೂಟರ್ ಇಂದ. ಬೀಳ್ಸೋದು ಸ್ವಲ್ಪ ಕಷ್ಟ ಇದೆ ನಮ್ಮ ಕೈಯಲ್ಲಿ ಇವಾಗ, ಯಾಕಂದ್ರೆ ಅವ್ರಿಗೆ ಪ್ಲಾಟ್ಫಾರ್ಮ್ ಜಾಸ್ತಿ ಆಗ್ಬಿಟ್ಟಿದೆ. ಮುಂಚೆ ಇತ್ತು ಅದು ಆಪರ್ಚುನಿಟಿ ನಮ್ಮ ಕೈಯಲ್ಲಿ, ಇವಾಗ ಪ್ಲಾಟ್ಫಾರ್ಮ್ ಜಾಸ್ತಿ ಆಗ್ಬಿಟ್ಟು ಏನಾಗಿದೆ, ಕ್ವಿಕ್ ಕಾಮರ್ಸ್, ಇ ಕಾಮರ್ಸ್. ನೀನಿಲ್ಲ ಅಂದ್ರೆ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಆ ಏರಿಯಲ್ಲಿ ಇಲ್ಲ ಅಂದ್ರೆ ನಾನು ಕ್ವಿಕ್ ಕಾಮರ್ಸ್ ಅಲ್ಲಿ ಸಪ್ಲೈ ಮಾಡ್ಕೊಂತೀನಿ ಅಂತ ಹೇಳ್ತಾರೆ. ಈಗ ಅವ್ರದ್ದು ಓನ್ ಆಪ್ಗಳಲ್ಲೂ ಸಪ್ಲೈ ಆಗುತ್ತೆ ಬಹಳಷ್ಟು, ವೆಬ್ಸೈಟ್ಗಳು. ಅಂದ್ರೆ ಕಂಪ್ನಿದು ಓನ್ ಪ್ಲಾಟ್ಫಾರ್ಮ್ ಅಲ್ಲಿ ಅಷ್ಟು ಅವ್ರಿಗೆ ಸಪ್ಲೈ ಮಾಡಕ್ ಆಗಲ್ಲ, ಯಾರು ಮಾಡಿಲ್ಲ, ಮಾಡ್ತಾ ಇಲ್ಲ. ಅಂದ್ರೆ ಇದೆ ಥರ್ಡ್ ಪಾರ್ಟಿ, ಝೆಪ್ಟೋ, ಬ್ಲಿಂಕಿಟ್, ಬಿಗ್ ಬಾಸ್ಕೆಟ್, ಇನ್ಸ್ಟಾಮಾರ್ಟ್, ಈ ತರದಿಂದ ಅವ್ರಿಗೆ ಒಂದು ಒಳ್ಳೆ ಮೈಲೇಜ್ ಸಿಕ್ಬಿಡ್ತು. ಇವಾಗ ಅವ್ರಿಗೆ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಬೇಕಾಗಿಲ್ಲ. ಇನ್ನೊಂದು ಸ್ವಲ್ಪ ವರ್ಷ ಹೋದ್ರೆ ಮೆಟ್ರೋ ಸಿಟೀಸ್ ಎಲ್ಲ ಅವ್ರಿಗೆ ಆಕ್ಚುಲಿ ಅದೇ ಅವ್ರಿಗೆ ಬೇಕಾಗಿರೋದು. ಬಟ್ ಆಮೇಲೆ ಅವ್ರಿಗೆ ಮೊನೊಪೊಲಿನೇ ಅದು ಎಂಡ್ ಆಫ್ ದಿ ಡೇ. ಝೆಪ್ಟೋ, ಬ್ಲಿಂಕಿಟ್ ಅವ್ರು ಏನ್ ಹೇಳ್ತಾರೆ ಅದೇ ಕೇಳ್ಬೇಕಾಗತ್ತೆ ಅಲ್ಲಿ.
ಇಲ್ಲಿ ನಮ್ಗೆ ಬರೀ 6% ಮಾರ್ಜಿನ್ ಕೊಡ್ತಾ ಇದ್ದಾರೆ. ನಾಳೆ ಅವರು 2% ಆದ್ರೂ ಒಪ್ಕೋಬೇಕು, 20% ಕೊಡ್ಬೇಕು ನೀನು ಅಂದ್ರು ಅವ್ರು ಒಪ್ಕೊಬೇಕು. ಅವತ್ತು ಅವ್ರು ಕಾಂಪ್ರಮೈಸ್ ಆಗೇ ಆಗ್ತಾರೆ. ಒಂದು MRP ಜಾಸ್ತಿ ಮಾಡ್ತಾರೆ, ಇಲ್ಲ ಗ್ರಾಮೇಶ್ ಕಡಿಮೆ ಮಾಡ್ತಾರೆ. ಇದು ಡೈರೆಕ್ಟ್ ಎಫೆಕ್ಟ್ ಬೀಳೋದು ಕನ್ಸ್ಯೂಮರ್ಸ್ಗೆ, ಎಂಡ್ ಯೂಸರ್ಗೆ. ಇವತ್ತು ಯಾರ್ಯಾರು ಝೆಪ್ಟೋ ಬ್ಲಿಂಕಿಟ್ ಕುತ್ಕೊಂಡು ಆರ್ಡರ್ ಮಾಡಿ ತೊಗೊತಾ ಇದಾರಲ್ಲ, ಜಿಯೋ ಅಲ್ಲಿ ಏನು ನೀವು ಇವತ್ತು ಫೋನ್ ತೊಗೊಂಡು ಇವತ್ತು ₹300 ಸಿಗ್ತಾ ಇದ್ದು ಡೇಟಾನ ಇವತ್ತು ₹600 ಕೊಟ್ಟು ಕೊಂಡ್ಕೊಬೇಕಲ್ವಾ, ಇದೇ ಆಗುತ್ತೆ ನೆಕ್ಸ್ಟ್ FMCG ಅದು. ಇದೇ ಪ್ರಾಡಕ್ಟು ನಿಮ್ಗೆ ಬರ್ತಾರ ಆಶೀರ್ವಾದ ಆಟ ಇವತ್ತು ಔಟ್ಲೆಟಲ್ಲಿ ಹೋಗಿ ತೊಗೊಂಡ್ರೆ, ನೀವೇ ಹೋಗಿ ನಡ್ಕೊಂಡೋಗಿ ತೊಗೊಂಡ್ರೆ ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಇರುತ್ತೆ. ಅಲ್ಲಿ ಹೋಗಿ ನೀವು ನೋಡಿ ಡೇಟ್ ನೋಡಿ ತೊಗೊಂಬರ್ಬೋದು. ಇಲ್ಲ ಅದು ಚೆನ್ನಾಗಿಲ್ಲ ಅಂದರೆ ತೊಗೊಂಡೋಗಿ ಅಲ್ಲಿ ವಾಪಸ್ ಕೊಡ್ಬೋದು. ನಾಳೆ ದಿವಸ ಇವ್ನು ಮೊನೋಪಲಿ ಮಾಡ್ಕೊಂಡು ಕುತ್ಕೊತಾನೆ, ₹100 ಪ್ರಾಡಕ್ಟ್ ಅಲ್ಲಿ ಸಿಗ್ತಾ ಇದೆ, ₹200 ತೊಗೊಳ್ಳೇಬೇಕು. ಅದು ಅಕಸ್ಮಾತ್ ಇನ್ನೇನು ನಿಯರ್ ಟು ಎಕ್ಸ್ಪೈರಿ ಒಂದು ವಾರ ಇದೆ ಅಂದ್ರೂ ಅದಿರೋದೇ ಅಷ್ಟು, ಅದು ಬರೋದೇ ಅಷ್ಟು, ಬೇಕಾದ್ರೆ ತಿನ್ನಿ ಬಿಟ್ಟರೆ ಬಿಡಿ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ. ನಮ್ಮ ರಿಟರ್ನ್ ಪಾಲಿಸಿನೇ ಇಲ್ಲ ಅಂತ ಹೇಳ್ತಾರೆ ಅವಾಗ. ಸೊ ಅಲ್ಟಿಮೇಟ್ಲಿ ಗ್ರಾಹಕರೇ ಸಫರ್ ಆಗಬೇಕಾಗುತ್ತೆ ಅಷ್ಟೇ. ಓಕೆ. ಸೊ ಇವಾಗ ನೀವು ಹೇಳಿದ್ರಿ, ಇವಾಗ ಮೆಟ್ರೋ ಸಿಟಿಗಳಲ್ಲಿ ಡಿಸ್ಟ್ರಿಬ್ಯೂಟರ್ ಡಿಪೆಂಡೆನ್ಸಿ ಕಡಿಮೆ ಆಗಿದೆ ಅಂತ. ಸೊ ಎಲ್ಲ ಕಡೆ ಈಗ ಚರ್ಚೆ ಆಗ್ತಿರೋದು AI ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, AI ಬಗ್ಗೆ, ಅದರ ಒಂದು ಇಂಟರ್ಫಿರೆನ್ಸ್ ಬಗ್ಗೆ, ಯಾವ ರೀತಿ ಎಲ್ಲ ಇಂಡಸ್ಟ್ರಿಗಳು ಅಫೆಕ್ಟ್ ಆಗ್ತಾ ಇದೆ, ಚೇಂಜ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ. ಸೊ ಈ ಡಿಸ್ಟ್ರಿಬ್ಯೂಷನ್ ಫೀಲ್ಡ್ ಏನಾದರೂ ಅಫೆಕ್ಟ್ ಆಗುತ್ತೆ AI? ನಮ್ದ್ರಲ್ಲಿ ಏನು ಚೇಂಜಸ್ ಪಾಸಿಟಿವ್ ಆಗಿ ಏನಾದ್ರು ಹೆಲ್ಪ್ ಆಗುತ್ತೆ? ಪಾಸಿಟಿವ್ ಆಗಿ ಬ್ರ್ಯಾಂಡ್ಸ್ ಹೆಲ್ಪ್ ಆಗುತ್ತೆ, ಬ್ರ್ಯಾಂಡಿಂಗ್ ಅವ್ರಿಗೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ನೀವು ಬ್ರ್ಯಾಂಡಿಂಗ್ಗೆ ಸುಮಾರಷ್ಟು ಖರ್ಚು ಮಾಡಬೇಕು. ಬ್ರ್ಯಾಂಡಿಂಗ್ಗೆ, ಮಾರ್ಕೆಟಿಂಗ್ಗೆ, ಡೈರೆಕ್ಟ್ ಮಾರ್ಕೆಟಿಂಗ್ ಎಲ್ಲಾನು ಭಾಳಷ್ಟು ಖರ್ಚು ಮಾಡಬೇಕು. ನೀವು ಅಲ್ಲಿ ಒಂದ್ಸಲಿ ಅದು ಪ್ರಾಂಪ್ಟ್ ಕೊಟ್ಬಿಟ್ಟು ನೀವು ನನಗೆ ಈ ಥರ ರೀಚ್ ಸಿಗಬೇಕು, ಈ ಥರ ಏನೋ ಒಂದು ನೆಟ್ವರ್ಕಿಂಗ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಅದು ಡೇಟಾ ಯಾವ ಥರ ವರ್ಕ್ ಆಗುತ್ತೆ ನನಗೆ ಗೊತ್ತಿಲ್ಲ. ಬಟ್ ಕೆಲವೊಂದು ಬ್ರ್ಯಾಂಡ್ಸ್ ಎಲ್ಲ ಅದರಲ್ಲಿ ಭಾಳಷ್ಟು ಚೆನ್ನಾಗಿ ಎಸ್ಟಾಬ್ಲಿಷ್ ಆಗ್ತಾ ಇದೆ ಅಂತ ನಾನು ಕೇಳ್ಪಟ್ಟೆ. ಡಿಸ್ಟ್ರಿಬ್ಯೂಷನ್ ಈಗ ಸರ್ವಿಸ್ ಓರಿಯೆಂಟೆಡ್ ಇದು. ಸೊ ನೀವು ಹೋಗ್ಬೇಕು, ಕನ್ವಿನ್ಸ್ ಮಾಡಬೇಕು, ಮಾತಾಡಬೇಕು, ಕ್ರೆಡಿಟ್ ಕೊಡಬೇಕು, ಅಲ್ಲಿ ಸ್ಟಾಕ್ ಇಟ್ಕೋಬೇಕು, ಸ್ಟಾಕ್ ಅನ್ನು ಸಪ್ಲೈ ಮಾಡಬೇಕು, ಮ್ಯಾನ್ ಪವರ್ ಮೇಲೆ ಡಿಪೆಂಡ್ ಆಗಿರೋದು. AI ಇದಕ್ಕೆ ನಿಮ್ಮ ಡಿಸ್ಟ್ರಿಬ್ಯೂಷನ್ ಕೆಲಸಕ್ಕೆ ತೊಂದರೆ ಕೊಡುತ್ತೆ. ಲೈಕ್ ಇವಾಗ IT ಎಂಪ್ಲಾಯ್ಸ್ ಉದ್ಯೋಗ ಕಳ್ಕೊತಿದ್ದಾರೆ, ಆ ತರ ಡಿಸ್ಟ್ರಿಬ್ಯೂಷನ್ ವರ್ಕ್ ಮೇಲೆ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತಾ ಅಥವಾ ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತಾ, ಹೇಗೆ? ಪಾಸಿಟಿವ್ ಆಗಿ ಎಷ್ಟು ಇಂಪ್ಯಾಕ್ಟ್ ಆಗುತ್ತೋ ಗೊತ್ತಿಲ್ಲ, ನೆಗೆಟಿವ್ ಅಂತ ಏನು ಇಂಪ್ಯಾಕ್ಟ್ ಆಗುತ್ತೆ ಏನೂ ಇಲ್ಲ. ಸೊ AI ಇಂಟರ್ಫಿಯರೆನ್ಸ್ ಇಂದ IT ಸೆಕ್ಟರ್ ಇರೋ ಭಯ ಡಿಸ್ಟ್ರಿಬ್ಯೂಷನ್ ಸೆಕ್ಟರ್ ಇಲ್ಲ. ಏನಂದ್ರೆ ನಿಮ್ಗೆ ಪ್ರೋಗ್ರಾಮಿಂಗ್ ಆಗ್ಲಿ ಇನ್ನೊಂದಾಗ್ಲಿ ಇವಾಗ ಎಲ್ಲ ಕುತ್ಕೊಂಡು ಕೋಡಿಂಗ್ ಆಗ್ಲಿ ಇಷ್ಟು ದಿನ ನಾವೇ ಮಾಡ್ಬೇಕಾಗಿತ್ತು. ಇವಾಗ AI ಬಂದ್ಮೇಲೆ ನೀವು ಪ್ರಾಂಪ್ಟ್ ಕೊಟ್ಟರೆ ಸಾಕು, ಅದಕ್ಕೆ ಯಾವ ತರ ಕೋಡಿಂಗ್ ಬೇಕೋ ಅದೇ ರಿಸೋರ್ಸ್ ಎಲ್ಲ ಚೆಕ್ ಮಾಡಿ ಜನರೇಟ್ ಮಾಡ್ತಾರೆ. ಅದಕ್ಕೆ ಅವ್ರು ಈಸಿ. ನಮ್ದಂದ್ರೆ ಸರ್ವಿಸ್, ನಾವು ಮ್ಯಾನ್ ಪವರ್, ಫೀಲ್ಡ್ ಫೋರ್ಸ್ ಬೇಕೇ ಬೇಕು. AI ನೀನು ಹೋಗಿ ಒಂದು ಕನ್ಸ್ಯೂಮರ್ ಏನು ಕನ್ವಿನ್ಸ್ ಮಾಡುವ ಅಂದ್ರೆ ಒಬ್ಬ ಫಿಸಿಕಲ್ ಒಬ್ಬ ಮನುಷ್ಯವಾಗಿ ಕನ್ವಿನ್ಸ್ ಮಾಡೋದಕ್ಕೂ ಒಂದು AI ಜನರೇಟೆಡ್ ಒಂದು ಆಡಿಯೋ ಕ್ಲಿಪ್ಪಿಂಗು ವಿಡಿಯೋನೋ ಕನ್ವಿನ್ಸ್ ಮಾಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ. ಕರೆಕ್ಟ್. ಸೊ ನಿಮ್ಮ ಸರ್ವಿಸ್ ಏನಿದೆ ಅಥವಾ ನಿಮ್ಮ ಜಾಬ್ ರೋಲ್ ಏನಿದೆ, ಸೊ ಅದು ಏನು ಚೇಂಜ್ ಆಗಲ್ಲ, ಎಫೆಕ್ಟ್ ಆಗಲ್ಲ ಮೋಸ್ಟ್ಲಿ, ಅಷ್ಟೊಂದೇನು ಡಿಫ್ರೆನ್ಸ್ ಆಗಲ್ಲ. ಬಟ್ ಮೆಟ್ರೋ ಸಿಟೀಸ್ ಅಲ್ಲಿ ನಾನು ಹೇಳಿದ್ನಲ್ಲ ನಿಮಗೆ, ಡಿಸ್ಟ್ರಿಬ್ಯೂಷನ್ ಫ್ಯೂಚರ್ ಅಲ್ಲಿ ಸ್ವಲ್ಪ ಚಾಲೆಂಜಸ್ ಜಾಸ್ತಿ ಇದೆ. ಯಾಕಂದ್ರೆ ಅದು ಕನ್ಸ್ಯೂಮರ್ಸೇ ಅರ್ಥ ಮಾಡ್ಕೊಬೇಕು. ಅವ್ರಿಗೆ ಎಲ್ಲಿವರೆಗೂ ಅವ್ರಿಗೆ ನಿಮ್ಮ ಪಕ್ಕ ಇರೋ ಕಿರಾಣಾ ಸ್ಟೋರ್ ಅವನು ಬೇಕು ಅಂತ ಅನ್ಸುತ್ತೋ ಅಲ್ಲಿವರೆಗೂ ಅಷ್ಟೇ ನಮ್ದು ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ನಡೆಯೋದು. ಯಾವತ್ತು ಅವನಿಗೆ ಬೇಕಾಗಿಲ್ಲ, ನಮ್ಗೆಲ್ಲ ಆನ್ಲೈನ್ ಬರುತ್ತೆ ಅಂದಾಗ ಎಕ್ಸಾಕ್ಟ್ಲಿ ಅವತ್ತು ನಮ್ಮ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ನ ರೀಚ್ ಆಗೋದಕ್ಕೆ ಈಗ ಅವಕಾಶಗಳು ತುಂಬಾ ಇರೋದಕ್ಕೆ ಡಿಸ್ಟ್ರಿಬ್ಯೂಟರ್ ಡಿಮ್ಯಾಂಡ್ ಸ್ವಲ್ಪ ಮುಂದಿನ ದಿನಗಳಲ್ಲಿ ಬದಲಾಗುತ್ತೆ. ಬಟ್ ಅಂದ್ರೆ ಏನಂದ್ರೆ ಸ್ಟಾರ್ಟ್ಅಪ್ಸ್ ಅಂತೂ ಬೇಕೇ ಬೇಕು. ಎಂಡ್ ಆಫ್ ದ ಡೇ ಸ್ಟಾರ್ಟ್ಅಪ್ಸ್ ಆದ್ರೂ ಬೇಕೇ ಬೇಕು. ಇಲ್ಲ ಅಂದ್ರೆ ಸ್ಟಾರ್ಟ್ಅಪ್ಸ್ಗೆ ಎಂಟ್ರಿನೇ ಸಿಕ್ಕಲ್ವಲ್ಲ. ಈ ನಿಮಗೆ ಎಲ್ಲರೂ ಲೋಕಲಲ್ಲಿ ಒಂದು ಪ್ರಾಡಕ್ಟ್ ಚೆನ್ನಾಗಿದೆ ಅಂತಂದ್ರೇನೆ ಅವ್ರು ಜೆಪ್ಟೋಲು ಬ್ಲಿಂಕಿಟಲ್ಲೂ ಲೀಕ್ ಮಾಡ್ಕೊಂತಾರೆ ಆ ಪ್ರಾಡಕ್ಟ್ನ. ನೀವು ಹೋಗಿ ಒಂದು ಪ್ರಾಡಕ್ಟ್ನ ನಾನು ರೆಡಿ ಮಾಡಿ ತಗೊಂಡಿದ ತಕ್ಷಣ ಅವ್ರು ತಗೊಂಡು ಅದರಲ್ಲಿ ಸೇಲ್ ಮಾಡೋದು ಆ ಥರ. ಅವ್ರದ್ದು ಕೂಡ ನಿಮಗೆ ಗೊತ್ತಿರ್ಬೋದು, ಲೀಸ್ಟಿಂಗ್ ಫೀಸಸ್ಸು, ವೆಂಡರ್ ಚಾರ್ಜಸ್ಸು ಎಷ್ಟು ಹೈ ಇದೆ ಅನ್ನೋದು ಬ್ರ್ಯಾಂಡ್ಸ್, ಎಸ್ಟಾಬ್ಲಿಷ್ಡ್ ಬ್ರ್ಯಾಂಡ್ಸ್ ಇರಲ್ಲ. ಬಟ್ ಸ್ಟಾರ್ಟ್ಅಪ್ಸ್ಗೆ ಅವ್ರು ಡಿಮ್ಯಾಂಡ್ ಮಾಡೋದು ನಿಮ್ಮ ಏನೋ ಇವತ್ತಿನ ಸ್ಟಾರ್ಟ್ಅಪ್ಸ್ದು ಒಂದು ಇನ್ವೆಸ್ಟ್ಮೆಂಟೇ ಇರಲ್ಲ ಅಷ್ಟು. ಒಂದೆರಡು SKU ಇಡಬೇಕು ಅಂದರೆ ಅವ್ರದ್ದು ಇದನ್ನಲ್ಲಿ ಶೋ ಮಾಡಬೇಕು ಅಂದರೆ ಅವರು ಕೋಟಿಗಟ್ಟಲೆ ಕೇಳ್ತಾರೆ. ನೀವಿಲ್ಲಿ ಸ್ಟಾರ್ಟಪ್ನ ಸ್ಟಾರ್ಟ್ ಮಾಡಿದ್ರೆ ಒಂದು 10 ಲಕ್ಷ 20 ಲಕ್ಷ ಸ್ಟಾರ್ಟ್ ಮಾಡಿರ್ತೀರಾ, ಕೋಟಿಗಟ್ಟಲೆ ಆ ಪ್ಲಾಟ್ಫಾರ್ಮ್ಗೆ ಎಲ್ಲಿಂದ ಕಟ್ಟಕ್ಕೆ ದುಡ್ಡಿರುತ್ತೆ. ಕಟ್ಟಿದ್ರು ನಾನು ಹೇಳೋದು ಅದು ಎಷ್ಟು ದಿವಸಕ್ಕೆ, ಅದು ಎಷ್ಟು ಜನಕ್ಕೆ ರೀಚ್ ಆಗುತ್ತೆ, ಅದು ಆ ರೆವಿನ್ಯೂ ನಿಮಗೆ ಬರೋಕ್ಕೆ ಎಷ್ಟು ದಿನ ತಗೊಳುತ್ತೆ. ನಿಮ್ಗೆ ಲಾಸ್ ಆಗೋದೇ ಜಾಸ್ತಿ ಅಲ್ಲಿ ಸ್ಟಾರ್ಟ್ಅಪ್ಸ್ಗಾದ್ರೂ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಿಸ್ಟ್ರಿಬ್ಯೂಟರ್ ವರ್ಕ್ ಆಗಲ್ಲ, ಡಿಸ್ಟ್ರಿಬ್ಯೂಟರ್ಗೆ ಆಗಲ್ಲ. ಬಟ್ ಅವ್ರಿಗೆ ಮೋಸ್ಟ್ಲಿ ಯೂಸ್ ಆಗ್ಬೋದು. ಜೆಪ್ಟೋ, ಬ್ಲಿಂಕಿಟ್ ಆ ಪ್ಲಾಟ್ಫಾರ್ಮ್ ಅವ್ರಿಗೆ ಯೂಸ್ ಆಗ್ಬೋದು. ಇವಾಗ ನಾವೇನಾದರೂ ಇನ್ಸ್ಟಾಗ್ರಾಮ್ ಸಪೋಸ್ ಏನೋ ಒಂದು ವರ್ಡ್ ಹೇಳಿದ್ವಿ ಅಂದರೆ ಅದು ಆಲ್ರೆಡಿ ಆಕ್ಸೆಸ್ ತೊಗೊಂಡು ಅದು ಆಲ್ರೆಡಿ ಅದು ತೋರಿಸ್ತಾ ಇರ್ತದೆ ನಮಗೆ.
ಅದು ಆಲ್ರೆಡಿ ಬ್ಲಿಂಕಿಟ್ ಓಪನ್ ಮಾಡಿದ ತಕ್ಷಣ ಅದೇ ಪ್ರಾಡಕ್ಟ್ ನಮಗೆ ಪಾಪಪ್ ಆಗ್ತಾ ಇರುತ್ತೆ. ಈ ಪ್ರಾಡಕ್ಟ್ ಬಗ್ಗೆ ನೀನೆಲ್ಲ ಮಾತಾಡ್ತಾ ಇದೆ, ನೀನು ಬೇಕಾ ಅಂತ ನಮ್ಗೆ ತೋರಿಸ್ತಾ ಇರ್ತಾ ಆಲ್ರೆಡಿ ಡೇಟಾ ಓರಿಯೆಂಟೆಡ್. ಅದಕ್ಕೆ ಯೂಸ್ ಆಗೋದೇನೋ ಅದು. ಬಟ್ ನಮ್ಮಲ್ಲಿ ಇದೇನು ಸರ್ವಿಸ್ ಓರಿಯೆಂಟೆಡ್ ಮಾಡೋದಕ್ಕೆ, ಬ್ರ್ಯಾಂಡ್ ಮಾಡೋದಕ್ಕೆ, ಮಾರ್ಕೆಟಿಂಗ್ಗೆ ಸಪೋರ್ಟ್ ಮಾಡ್ಬೋದು AI. ಬಟ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ಗೆ ಏನಂತ ಇದಾಗಲ್ಲ. ಏನಂದ್ರೆ ನೋಡಿ, ಜಿಯೋದು 1-2 ವರ್ಷದಲ್ಲೇ ಫುಲ್ಲು ಅವ್ರದ್ದು ಯಾವ್ದು ರೀಚ್ ಆಯ್ತು ಅಂದ್ರೆ 99% ಅವರೇ. ಝೆಪ್ಟೋ ಬ್ಲಿಂಕಿಟ್ ನಮ್ಗೆ ಗೊತ್ತಿಲ್ಲ, ಅವ್ರ ಹತ್ರನೂ ಓವರ್ ಆಲ್ ಯಾರೋ ಒಬ್ರು ಯೂಸ್ ಇನ್ವೆಸ್ಟರ್ ಬಂದ್ರು, ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅಂದ್ರೆ ಅವ್ರದ್ದು ಗೊತ್ತಿಲ್ಲ. ಇವಾಗ ಆಲ್ರೆಡಿ ಅವ್ರು ಬರ್ತಾ ಇದ್ದಾರೆ, ಸಿಗ್ತಾ ಇದೆ ಅವ್ರಿಗೂ. ಮುಂಚೆ ಎಲ್ಲ ಪ್ಲಾಟ್ಫಾರ್ಮ್ ಚಾರ್ಜಸ್ ಇರಲಿಲ್ಲ, ಸರ್ವಿಸ್ ಚಾರ್ಜಸ್ ಇರಲಿಲ್ಲ. ಇವತ್ತು ನೀವೇನಾದ್ರು ಒಂದು ಆರ್ಡರ್ ಮಾಡಿ ಮಿನಿಮಮ್ ಕ್ವಾಂಟಿಟಿ ಇಷ್ಟು ತಗೊಂಡ್ರೆ ನಿಮಗೆ ಇಷ್ಟಕ್ಕೆ ಬರೋದಿಲ್ಲ ಅಂದರೆ ಅದಕ್ಕೆ ಅಡಿಷನಲ್ ಚಾರ್ಜಸ್ ಆಗುತ್ತೆ ಅಂತ ಒಂದೇ ಬರುತ್ತೆ ಅದರಲ್ಲೂ. ಮುಂಚೆ ನಿಮಗೆ ಫ್ರೀಯಾಗಿ ಬರೋದು. ಒಂದು ಬೆಂಕಿಪಟ್ಟಣ ಮ್ಯಾಚಸ್ ಒಂದು ಮಿಲ್ಕ್ ಪ್ಯಾಕೆಟ್ ಆರ್ಡರ್ ಮಾಡಿದ್ರೆ 10 ರೂಪಾಯಿ MRP ಇದೆ, 10 ರೂಪಾಯಿ ತೊಗೊಂಡು ಕೊಡೋನು. ಇವತ್ತು ಅದ್ರಲ್ಲಿ ಕೇಳುತ್ತೆ ಆ ಪ್ಲ್ಯಾಟ್ಫಾರ್ಮಲ್ಲಿ, ಯಾರು ಇದ್ದಾರೋ ನೋಡಬೇಕಾದ್ರೆ ಒಂದ್ಸರಿ ಚೆಕ್ ಮಾಡಿ. ನೀವು 300 ರೂಪಾಯಿ ಆರ್ಡರ್ ಹಾಕಿದ್ರೆ ಮಾತ್ರ ನಿಮಗೆ ಫ್ರೀಯಾಗಿ ಸರ್ವಿಸ್ ಮಾಡ್ತೀವಿ, ಇಲ್ಲ ಅಂದರೆ ನಿಮಗೆ 40 ರೂಪಾಯಿ ಚಾರ್ಜ್ ಆಗುತ್ತೆ, 30 ರೂಪಾಯಿ ಚಾರ್ಜ್ ಆಗುತ್ತೆ, ಅಡಿಷನಲ್ ಸರ್ವಿಸ್ ಚಾರ್ಜ್ ಆಗುತ್ತೆ ಅಂತ ತೋರಿಸ್ತಾರೆ. ಮಿನಿಮಮ್ ಆರ್ಡರ್ ಸೊ MOQ ಕೂಡ ಅವರು ಹೌದು ಮಾಡಿಟ್ಟಿದ್ದಾರೆ. ಸೊ ದಟ್ ಈಸ್ ಟ್ರೂ. ಇವಾಗ ಒಬ್ಬ ಡಿಸ್ಟ್ರಿಬ್ಯೂಟರ್ ಆಗಬೇಕು ಅಂತಂದ್ರೆ, ಈಗ ತುಂಬ ಜನ ಮ್ಯಾನುಫ್ಯಾಕ್ಚರ್ ಆಗೋಕ್ಕೆ ಇಷ್ಟಪಡಲ್ಲ, ತುಂಬ ಜನ ರಿಟೇಲ್ ಶಾಪ್ಗಳಲ್ಲಿ ಬಿಸ್ನೆಸ್ ಮಾಡೋಕ್ಕೂ ಇಷ್ಟಪಡಲ್ಲ. ಬಟ್ ಡಿಸ್ಟ್ರಿಬ್ಯೂಟರ್ ಆಗಬೇಕು ಅಂತ ಒಂದಿರುತ್ತೆ, ನನ್ನ ಪ್ರಾಡಕ್ಟನ್ನು ರೀಚ್ ಮಾಡಿಸ್ಬೇಕು, ಬಟ್ ನಾನು ತುಂಬ ರಿಸ್ಕ್ ಬೇಡ ಅಂತ. ಸೊ ಡಿಸ್ಟ್ರಿಬ್ಯೂಟರ್ ಆಗಬೇಕಂದ್ರೆ ಪರ್ಟಿಕ್ಯುಲರ್ ಏನೇನು ಕ್ವಾಲಿಟೀಸ್ ಇರಬೇಕು? ನನ್ನ ಕೇಳಿದ್ರೆ ಫಸ್ಟ್ ಅವ್ರು ಒಂದು ಸ್ವಲ್ಪ ವರ್ಷ ಸೇಲ್ಸ್ ಮ್ಯಾನ್ ಆಗೋ ಅಥವಾ ಯಾವ್ದಾರ ಒಂದು FMCG ಇಂಡಸ್ಟ್ರಿಯಲ್ಲೋ ವರ್ಕ್ ಮಾಡಿರ್ಬೇಕು. ಅಟ್ಲೀಸ್ಟ್ 1 year ಯಾವುದು ಬೆಟರ್ ಪ್ರಾಡಕ್ಟ್ಸ್, ಯಾವ ಬ್ರ್ಯಾಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ನಾನು, ಆಮೇಲೆ ಮಾರ್ಜಿನ್ಸ್ ಹೆಂಗೆ ವರ್ಕೌಟ್ ಆಗುತ್ತೆ, ಮತ್ತು ಯಾವ ಲೊಕೇಶನ್ನಲ್ಲಿ ಲಾಜಿಸ್ಟಿಕ್ಸ್ ಎಷ್ಟು ಖರ್ಚು ಬರುತ್ತೆ, ಯಾವ ಲೊಕೇಶನಿಂದ ಯಾವ ಲೊಕೇಶನಲ್ಲಿ ನಾನು ಯಾವ ಪ್ರಾಡಕ್ಟ್ನ ಮಾಡ್ಬೋದು, ಅದೆಲ್ಲ ಒಂದು ಐಡಿಯಾ ನಾಲೆಡ್ಜ್ ಸಿಗುತ್ತೆ. ಸಡನ್ನಾಗಿ ಬಂದು ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಅಂದರೆ ಕಷ್ಟ. ಯಾಕಂದರೆ ಅವ್ರಿಗೆ ಯಾವ ಈಕ್ವೇಷನ್ಸು ಗೊತ್ತಿರಲ್ಲ, ಅದೆಲ್ಲ ಇದು ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು. ನಮಗೆ ಮೇಯ್ನಾಗಿ ನಮ್ಮದು ಸರ್ವಿಸ್ ಓರಿಯೆಂಟೆಡ್ ಇರೋದಕ್ಕೆ ನಮ್ಮದು ಲಾಜಿಸ್ಟಿಕ್ಸೇ ಮೇಯ್ನು. ನಾವು ಅದರಲ್ಲೇ ಇವಾಗವರೆಗೂ ಕಿಂಗಾಗಿ ಬರ್ತಾ ಇರೋದು. ಯಾಕಂದರೆ ನಮ್ಮದು 100 ಅಂಗಡಿಗೆ ಒಬ್ಬ ಒಂದು ದಿವಸ ಸಪ್ಲೈ ಮಾಡೋಕ್ಕಾಗಲ್ಲ, ನಾವು ಸಪ್ಲೈ ಮಾಡ್ತೀವಿ. ಯಾಕಂದರೆ ನಾವು ಒಂದೇ ಒಂದು ಬ್ರ್ಯಾಂಡ್ ಮೇಲೂ ಡಿಪೆಂಡ್ ಆಗಿದೆ. ಒಂದು 10 ಬ್ರ್ಯಾಂಡು 10 ಪ್ರಾಡಕ್ಟ್ನ ತೊಗೊಂಡೋಗಿ ಔಟ್ಲೆಟ್ಗೆ ತಲುಪಿಸ್ತೀವಿ. ಸೊ ಹಂಗಾಗಿ ನಮಗೆ ಕಾಸ್ಟ್ ವರ್ಕೌಟ್ ಆಗುತ್ತೆ. ಹಂಗಾಗಿನೇ ಕಂಪ್ನಿಯವರು ನಮ್ಮನ್ನ ಡಿಸ್ಟ್ರಿಬ್ಯೂಟರ್ ಅಂತ, ಅಥರೈಸ್ ಡಿಸ್ಟ್ರಿಬ್ಯೂಟರ್ ಅಂತ ಇಟ್ಕೊಂಡಿದ್ದಾರೆ. ಸೊ ಅವರು ಡೈರೆಕ್ಟಾಗಿ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕಾಗಲ್ಲ. ಹೊಸ್ದಾಗಿ ಬರೋರಿಗೆ ಅದೆಲ್ಲ ನಾಲೆಜ್ ಇರಲ್ಲ. ಆಮೇಲೆ ಅವ್ರಿಗೆ ಟ್ಯಾಕ್ಸೇಷನ್ಸ್ ಬಗ್ಗೆ ಗೊತ್ತಿರಲ್ಲ, ROI ಕ್ಯಾಲ್ಕುಲೇಷನ್ಸ್ ಗೊತ್ತಿರಲ್ಲ, ಮಾರ್ಕಪ್ಸು, ಮಾರ್ಕ್ಡೌನ್ಸು, ಮಾರ್ಜಿನ್ಸ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಿರಲ್ಲ. 100 ರೂಪಾಯಿ ಪ್ರಾಡಕ್ಟು, 100 ರೂಪಾಯಿ ಪ್ರಾಡಕ್ಟ್ಗೆ ನಿಮಗೆ ಮಾರ್ಜಿನ್ನು 5% ಅಂತ ಹೇಳ್ತಾರೆ ಬ್ರ್ಯಾಂಡ್ ಅವ್ರು ಬಂದು. ಕ್ಯಾಲ್ಕುಲೇಟ್ ಹೆಂಗೆ ಮಾಡ್ತಾರೆ ಎಲ್ಲರೂ, 100 ರೂಪಾಯಿಗೆ 5% ಅಂದರೆ 5 ರೂಪಾಯಿ ಬಂತು. ಬಟ್ ಅದು ಹಂಗಲ್ಲ, ಅದು ಹಂಗೆ ವರ್ಕ್ ಆಗಲ್ಲ. ಅದರಲ್ಲಿ ಟ್ಯಾಕ್ಸ್ ಎಷ್ಟಿದೆ, 100 ರೂಪಾಯಿ ಪ್ರಾಡಕ್ಟ್ ಟ್ಯಾಕ್ಸ್ ಎಷ್ಟು, 18%, 5%? ಅದು ತೆಗೆದಾದ್ಮೇಲೆ ಸಪೋಸ್ 5% ಅದಕ್ಕೆ ಟ್ಯಾಕ್ಸ್ ಇದ್ದರೆ 95 ರೂಪಾಯಿ ಪ್ರಾಡಕ್ಟ್. ಅದು MRP ಮೇಲೆ ಕ್ಯಾಲ್ಕುಲೇಷನ್ ಮಾಡಿಬಿಡಿ. 95 ರೂಪಾಯಿಗೆ ನಿಮ್ಮ ಮಾರ್ಜಿನ್ ಎಷ್ಟು, 4.25 ರೂಪಾಯಿ. 4.25 ರೂಪಾಯಿಗೆ ನಿಮ್ಮದು ಲಾಜಿಸ್ಟಿಕ್ಸ್ ಖರ್ಚೆಷ್ಟು, ಇನ್ಫ್ರಾಸ್ಟ್ರಕ್ಚರ್ ಖರ್ಚೆಷ್ಟು, ನಿಮ್ಮ ಸ್ಟೇಷ್ನರಿ, ಪ್ರಿಂಟಿಂಗು, ಪ್ಲಸ್ ನಿಮ್ಮದು ಸ್ಟಾಫ್ಸು ಎಲ್ಲ ಖರ್ಚು ತೆಗೆದ್ರೆ ಎಂಡ್ ಆಫ್ ದ ಡೇ ನಿಮ್ಗೆ ಎಷ್ಟು ಉಳಿಯುತ್ತೆ 5%ಅಲ್ಲಿ 100 ರೂಪಾಯಿಗೆ. ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಗೊತ್ತಿದ್ರೆ ಮಾತ್ರ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಬರ್ಬೋದು. ಇಲ್ಲ ಸುಮ್ಮನೆ ನಾನು ಬರ್ತೀನಿ, ಯಾರೋ ಹೇಳಿದ್ರು ಒಂದು 5 ಲಕ್ಷಕ್ಕೆ 50,000 ರೂಪಾಯಿ ಸಿಕ್ಬಿಡುತ್ತೆ ಅಂತ ಹೇಳ್ತಾರೆ. ಬ್ರ್ಯಾಂಡವ್ರು ಹೇಳೋದು ಹಂಗೇ, ಸರ್ 5% ಮಾರ್ಜಿನ್ ಸರ್, 10 ಲಕ್ಷ ಟರ್ನ್ ಓವರ್ ಅಂತ ಹೇಳ್ತಾರೆ. ಎಷ್ಟೋ ಜನ ಪಾಪ ಹೊಸದಾಗಿ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡಬೇಕು ಅಂತ ಬಂದ್ಬಿಡ್ತಾರೆ. 3 ಮಂತ್ಸ್ ಮೇಡಮ್, ಅವ್ರು ಹಾಕಿರೋ ಇನ್ವೆಸ್ಟ್ಮೆಂಟೇ ಇರೋಲ್ಲ, ಎಲ್ಲಿ ಮೈನಸ್ ಆಯಿತು ಅಂತ ಗೊತ್ತಾಗಲ್ಲ. ಇವ್ರು ಹೇಳಿರೋ ಲಾಭನೇ ಅಲ್ಲಿ ಬರ್ತಾ ಇರಲ್ಲ. ತಿಂಗಳಿಗೆ 50,000 ಬರುತ್ತೆ ಅಂತ ಹೇಳ್ತಾರೆ. 3 ತಿಂಗಳಾದ್ಮೇಲೆ 1.5 ಲಕ್ಷ ಜಾಸ್ತಿ ಆಗಿರ್ಬೇಕಲ್ವ ಅವ್ರಿಗೆ, 11.5 ಲಕ್ಷ ಆಗಿರಬೇಕು. ಬಟ್ ಅದೇನಾಗಿರುತ್ತೆ, 9.5 ಲಕ್ಷನೋ 9 ಲಕ್ಷ ರೂಪಾಯಿ ಇಳಿದಿರುತ್ತೆ ಇನ್ವೆಸ್ಟ್ಮೆಂಟು. ಲೆಕ್ಕ ಹಾಕಿದ್ರೆ ಎಲ್ಲೋಯ್ತು ಮಿಕ್ಕಿದೆಲ್ಲ ಅಂದರೆ ಲಾಜಿಸ್ಟಿಕ್ ಖರ್ಚಿರುತ್ತೆ, ಮ್ಯಾನ್ ಪವರು, ಒಂದು ಲೋಡಿಂಗ್ ಅನ್ಲೋಡಿಂಗು, ನಿಮಗೆ ಗೋಡನ್ ಖರ್ಚು ಬರುತ್ತೆ, ಎಲೆಕ್ಟ್ರಿಸಿಟಿ ಖರ್ಚು ಬರುತ್ತೆ. ಎಲ್ಲ ಖರ್ಚು ತೆಗೆದ್ರೇ ಆ 5%ಅಲ್ಲಿ ನಮ್ದು ಎಷ್ಟು ಆ್ಯಕ್ಚುಯಲ್ ನಂದು ROI ಅನ್ನೋದು ಗೊತ್ತಾಗೋದು. ಎಲ್ಲ ಬ್ರ್ಯಾಂಡೆಡ್ ನಾವು ನಿಮ್ಗೆ ಕೊಡೋದು ಇಯರ್ಲಿ 24% ಅಂದರೆ 2% ROI 100% ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ. ಬಟ್ ಈ ಒಂದು ಅದನ್ನೇ ಮ್ಯಾಚ್ ಮಾಡೋಕ್ಕಾಗಲ್ಲ. 1 ಕೋಟಿ ರೂಪಾಯಿ ಟರ್ನ್ ಓವರ್ ಮಾಡಿದ್ರು ಅವ್ರು ಕರೆಕ್ಟಾಗಿ ನಮಗೆ 20 ಲಕ್ಷ ರೂಪಾಯಿ ಉಳಿಸಲ್ಲ. ಆ್ಯಕ್ಚುಲಿ ಉಳಿಸ್ಬೇಕು ಅವರು 24 ಲಕ್ಷ ಉಳಿಸ್ಬೇಕು ಅವ್ರು ನಮಗೆ 1 ಕೋಟಿ ರೂಪಾಯಿ ಟರ್ನ್ ಓವರ್ ಮಾಡಿದ್ರೆ ವರ್ಷಕ್ಕೆ. ಬಟ್ ಉಳಿಸ್ತಾರ ಅಷ್ಟು?
ಎಷ್ಟು ಖರ್ಚಾಗಿರುತ್ತೆ ಅನ್ನೋ ನಮ್ಗೆ ಮಾತ್ರ ಗೊತ್ತಿರುತ್ತೆ. ಜೈನ್ ಸರ್, ಈಗ ಬ್ರ್ಯಾಂಡ್ ಮೊನೋಪೊಲಿಯಿಂದ ಏನು ತೊಂದರೆ ಆಗುತ್ತೆ, ಅದು ಯಾವ ರೀತಿ ಎಫೆಕ್ಟ್ ಆಗ್ತಾ ಇದೆ ಡಿಸ್ಟ್ರಿಬ್ಯೂಷನ್ ಇಂಡಸ್ಟ್ರಿ ಮತ್ತೆ ಎಂಡ್ ಕನ್ಸ್ಯೂಮರ್ಗೂ ಯಾವ ರೀತಿ ತೊಂದರೆ ಆಗ್ತದೆ, ಏನದು ಆ್ಯಕ್ಚುಲಿ? ಮೊನೋಪೊಲಿ ಅಂದರೆ ಸಪೋಸ್ ನೀವು ನಿಮ್ಮ ನಿಯರ್ ಬೈ ಏನೋ ಒಂದು ಸಿಗ್ತಾ ಇರುತ್ತೆ, ಅದಕ್ಕೆ 10 ಜನ ಕಾಂಪಿಟೇಟರ್ ಇರ್ತಾರೆ. ಓಕೆ, ಕಾಂಪಿಟೇಟ್ರೇ ಇಲ್ಲ ಅನ್ನೋದೇ ಮೊನೋಪೊಲಿ. ನಿಮ್ಗೆ ಯಾರು ಕಾಂಪಿಟೇಟರ್ ಇಲ್ಲ ಅನ್ನೋದೇ ಮೊನೋಪೊಲಿ. ಇವಾಗ ಏನು ನಮಗೆ ಇ ಕಾಮರ್ಸ್ ಕ್ವಿಕ್ ಕಾಮರ್ಸ್ ಬಂದಿದೆ, ಇವರೆಲ್ಲ ಇನ್ನೊಂದು ಸ್ವಲ್ಪ ವರ್ಷ ಮೊನೋಪೊಲಿ ಆಗ್ಬಿಡ್ತಾರೆ. ಇವಾಗ ನಿಮಗೆ ನಿಮ್ಮ ನಿಯರ್ ಬೈ ಔಟ್ಲೆಟಲ್ಲಿ ನಿಮಗೆ 10 ಬ್ರ್ಯಾಂಡ್ ಸಿಗುತ್ತೆ. ಈ ಔಟ್ಲೆಟಲ್ಲಿ ಒಂದು 10 ಬ್ರ್ಯಾಂಡ್ ಬೇರೆ ಸಿಗುತ್ತೆ, ಆ ಔಟ್ಲೆಟಲ್ಲಿ ಒಂದು 10 ಬ್ರ್ಯಾಂಡ್. ನಿಮಗೆ ಚೂಸ್ ಮಾಡ್ಕೊಳ್ಳೋಷ್ಟು ಇದಿರುತ್ತೆ. ಏನು ಯಾವ ತೊಗೊಂಡು ನಾನು ಇದನ್ನ ಯಾವ ತೊಗೊಂಡು ಇದನ್ನ ತೊಗೊಂಡ್ರೆ ಬೆಟರ, ಅದನ್ನ ತೊಗೊಂಡ್ರೆ ಬೆಟ್ರ, ಅಥವಾ ಅದನ್ನ ಯೂಸ್ ಮಾಡಿ ಟ್ರೈ ಮಾಡಿ ನೋಡಲ್ಲ, ಇದನ್ನ ಯೂಸ್ ಮಾಡಿ ಟ್ರೈ ಮಾಡಿ ನೋಡಲ್ಲ ಅಂತ ನೀವು ಎನ್ ನಂಬರ್ ಆಫ್ ಆಪ್ಷನ್ಸ್ ನಿಮ್ಮ ಹತ್ರ ಇರುತ್ತೆ. ಆಪ್ಷನ್ಸ್ ಜಾಸ್ತಿ ಇದೆ ನಿಮ್ಮ ಕೈಯಲ್ಲಿ. ಆಮೇಲೆ ಅದರಲ್ಲಿ ನಿಮಗೆ ಎಕನಾಮಿಕಲಿನ ಪ್ರೀಮಿಯಮ್ಮ ಅಥವಾ ಇದು ನನಗೆ ಹೆಲ್ತ್ಗೆ ಓರಿಯೆಂಟೆಡಾ, ಒಳ್ಳೇದಾ ಕೆಟ್ಟದಾ ಅಂತೆಲ್ಲ ನೀವು ಟ್ರೈ ಮಾಡಿ ಬೇಸಿಕ್ಲಿ ನೀವು ತೊಗೊಬೋದು. ಮೊನೋಪೊಲಿಗೆ ಹೋದಾಗ ಏನಾಗುತ್ತೆ ಅಂದರೆ, ಒಂದು ಬ್ರ್ಯಾಂಡ್ ಒಂದು ಸ್ಟೇಜ್ ದಾಟಾದ್ಮೇಲೆ ಎಲ್ಲ ಕಡೆ ನಂದೇ ಸಿಗಬೇಕು, ನಂದು ಬಿಟ್ಟರೆ ಬೇರೆ ಏನೂ ಇರಲೇಬಾರ್ದು ಎಲ್ಲೂ ಅಂತೇಳಿ. ಇವಾಗ ಈ ರಿಲಯನ್ಸು, ಅದಾನಿ, ಅಂಬಾನಿ ಇವರೆಲ್ಲ ಏನು ಮಾಡ್ತಾರೆ, ನಿಮ್ಮ ಕಿರಾಣಾ ಸ್ಟೋರ್ಸ್ನ ಹಾಳು ಮಾಡಿದವ್ರೆ ಫಸ್ಟ್ ಸೆಗ್ಮೆಂಟಲ್ಲಿ. ಲೋಕಲ್ ಯಾರು ಔಟ್ಲೆಟ್ಸ್ ಇದ್ರಲ್ಲ ಅಲ್ಲೆಲ್ಲ ಒಂದು ಚಿಕ್ಕ ಚಿಕ್ಕ ಸೂಪರ್ ಮಾರ್ಕೆಟ್ಸ್ ಮಾಡಿದ್ರು. ಎಲ್ಲ ನಮ್ಮ ಹತ್ರನೇ ಬರಬೇಕು ಅಂತ ಜಾಸ್ತಿ ಯಥೇಚ್ಛವಾಗಿ ಆಫರ್ ಕೊಟ್ಟರು. ಶೆಲ್ಫ್ ಬೈ ಮಾಡ್ಕೊಂಡ್ರು, ಬ್ರ್ಯಾಂಡ್ಸ್ನ ತೊಗೊಂಡ್ರು. ಅದ್ರಲ್ಲಿ ಕೆಲವೊಂದು ಬ್ರ್ಯಾಂಡ್ಸ್ನ ಇವರೇ ಅಕ್ವೈರ್ ಮಾಡ್ಕೊಂಡ್ರು. ಅದು ನಡೆಯೋ ಬ್ರ್ಯಾಂಡ್ಸ್ನ ಇಟ್ಕೊಂಡ್ರು, ಬೇರೆ ಬ್ರ್ಯಾಂಡ್ಸ್ನೆಲ್ಲ ಹಂಗೆ ಹಂಗೆ ಬಿಟ್ಬಿಟ್ರು. ಎಷ್ಟೋ ಬ್ರ್ಯಾಂಡ್ಸ್ ಬಂದ ಹೊರಟೋಗಿದೆ ಗೊತ್ತಾಗಿಲ್ಲ ನಮಗೆ. ಕೆಲಾಗ್ಸ್ಗೆ ಕಾಂಪಿಟೇಟರ್ ಆಗಿ ಒಂದು ಸೌತ್ಫುಲ್ ಅಂತ ಒಂದು ಬ್ರ್ಯಾಂಡ್ ಇತ್ತು, ತುಂಬ ಕಾಸ್ಟ್ ಸೆಗ್ಮೆಂಟಲ್ಲಿ ಇತ್ತು. ನಮ್ಮ ಇಂಡಿಯನ್ ಒರಿಜಿನ್ ರಾಗಿ ಬೇಸ್ಡ್ ಇತ್ತು, ಜೋಳ ಬೇಸ್ಡ್ ಕೆಲಾಗ್ಸ್ ಆ್ಯಕ್ಚುಲಿ. ಸೊ ಅವ್ರು ಮೊನೋಪೊಲಿ ಮಾಡಲೇಬೇಕು ಅಂದಾಗ ಏನು ಮಾಡಿದ್ರು, ಈ ಬ್ರ್ಯಾಂಡ್ನ ತಡೆಯೋಕ್ಕೆ ತುಂಬ ಟ್ರೈ ಮಾಡಿದ್ರು. ಬಟ್ ಈ ಒಂದು ಡಿಸ್ಟ್ರಿಬ್ಯೂಟರ್ ನೆಟ್ವರ್ಕಿಂದ ಬ್ರ್ಯಾಂಡ್ ಎಸ್ಟಾಬ್ಲಿಷ್ ಆಯಿತು, ಚೆನ್ನಾಗಿತ್ತು. ಇವತ್ತು ಟಾಟಾ ವೆಂಚರ್ಸ್ ತೊಗೊಂಡ್ರು, ಅದನ್ನ ಅಕ್ವೈರ್ ಮಾಡ್ಕೊಂಡ್ರು ಸೋಲ್ಫುಲ್ ಬ್ರ್ಯಾಂಡ್ನ. ಇವತ್ತು ಎಷ್ಟು ಔಟ್ಲೆಟಲ್ಲಿ ಇದೆ, ಅದು ಎಲ್ಲೂ ಇಲ್ವೇ ಇಲ್ಲ. ITC ಅವ್ರು ಹಂಗೆ ಸೇಮು. ITCಗೆ ಮುಂಚೆ ಪಿಲ್ಸ್ಬರಿ ಇತ್ತು ಅಥವಾ ಅನ್ನಪೂರ್ಣ ಆಟ ಇತ್ತು. ಇವತ್ತು ಎಲ್ಲೋದ್ರೂ ನಿಮಗೆ ಒಂದೇ ಕಾಣಿಸೋದು ಆಶೀರ್ವಾದ, ಬೇರೆ ಬ್ರ್ಯಾಂಡಿಗೆ ಕಾಣಿಸೋದೇ ಇಲ್ಲ. ನೀವು ಅದರ ಬೇರೆ ಬ್ರ್ಯಾಂಡಿಗೆ ಬೇಕು ಅಂದರೆ ಹುಡ್ಕೊಂಡು ಹೋಗಿ ತೊಗೊಂಬರ್ಬೇಕು ನೀವು ಯಾವ್ದಾದ್ರು ಮಾರ್ಕೆಟಲ್ಲಿ. ಎಲ್ಲ ಔಟ್ಲೆಟಲ್ಲಿ ಸಿಕ್ಕಲ್ಲ, ಯಾಕಂದರೆ ಅವನು ಆ ಶೆಲ್ಫು ಅಕ್ವೈರ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾನೆ. ಅವ್ರು ಬೇರೆ ತೊಗೊಂಡ್ರು ಅವ್ರು ಔಟ್ಲೆಟ್ ಅವ್ರಿಗೆ ಹೇಳ್ತಾನೆ, ಬೇರೆದು ಕ್ಯಾಟಗರಿ ಅವ್ರು ಇದನ್ನ ಇಟ್ಟರೆ, ನೀವು ಪ್ರಾಡಕ್ಟ್ಸ್ ಇಟ್ಟರೆ ನನ್ನ ಕ್ಯಾಟಗರಿ ಕೊಡಲ್ಲ ನಿಮಗೆ ಅಂತ. ಬ್ಲ್ಯಾಕ್ ಮೇಲಿಂಗು. ಸೊ ನಿಮಗೆ ಆಪ್ಷನ್ಸ್ ಯಾವಾಗ ಇಲ್ದಿರೋ ಹೋಗುತ್ತೆ ಅಂದರೆ, ಈ ಥರ ತುಂಬ ಮಲ್ಟಿನ್ಯಾಷನಲ್ ಕಂಪ್ನೀಸು ಇನ್ವೆಸ್ಟ್ಮೆಂಟ್ ಜಾಸ್ತಿ ಹಾಕಿ ಅವರೆಲ್ಲ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ, ನಾಳೆ ದಿವಸ ನಿಮಗೆ ಎಲ್ಲೂ ಕಿರಾಣಾ ಶಾಪ್ಸೇ ಇಲ್ಲ, ನಿಮ್ಮ ಏರಿಯಾದಲ್ಲಿ ಒಂದು ರಿಟೇಲ್ ಔಟ್ಲೆಟ್ಟೇ ಇಲ್ಲ ಅಂದಾಗ ನೀವು ಎಲ್ಲೋಗ್ತೀರಾ? ಸೂಪರ್ ಮಾರ್ಕೆಟ್ಸು ಇಲ್ಲ, ಯಾಕಂದರೆ ಇದೇ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಈ ಸೂಪರ್ ಮಾರ್ಕೆಟ್ಸ್ನ ಅಕ್ವೈರ್ ಮಾಡ್ಕೊಂಡು ಅವ್ರದ್ದೇ ಬ್ರ್ಯಾಂಡ್ಸ್ ಇಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಇಟ್ಟಾದ್ಮೇಲೆ ಏನು ಮಾಡ್ತಾರೆ, ನೀವು ಅದೇ ಬ್ರ್ಯಾಂಡ್ನೇ ಕೊಂಡ್ಕೊಬೇಕು, ಬೇರೆ ಬ್ರ್ಯಾಂಡ್ ನಿಮ್ಗೆ ಸಿಕ್ಕಲ್ಲ, ಕಂಪಲ್ಷನ್ ಬರುತ್ತೆ. ಜಿಯೋ ಮಾಡಿದ್ದಾರೆ ಅಲ್ಲ ಮೇಡಮ್, ಮೊನೋಪೊಲಿ ಅಂದರೆ ಜಿಯೋ. ಸ್ಟಾರ್ಟಿಂಗಲ್ಲಿ ಏನು ಮಾಡಿದ್ರು, ಫ್ರೀ ಅಂದರೆ ಎಲ್ಲರೂ ತೊಗೊಂಡ್ರು. ಒಳ್ಳೆ ನೆಟ್ವರ್ಕ್ ಕೊಡ್ತೀನಿ ಅಂದ, 5G ಕೊಡ್ತೀನಿ ಅಂದ, ಎಲ್ಲ ಹೇಳ್ದ. ಅವತ್ತು ನಮ್ಮ ಹತ್ರ ಕೈಯಲ್ಲಿ ಆಪ್ಷನ್ಸ್ ಎಷ್ಟಿತ್ತು, ಏರ್ಟೆಲ್, ಐಡಿಯಾ, ವೋಡಾಫೋನು, ಭಾಳಷ್ಟಿತ್ತು, ಸ್ಪೈಸು, ಇನ್ನು ಕೆಲವೊಂದು ಕಂಪ್ನೀಸ್ ಎಲ್ಲ ಇತ್ತು. ಇವತ್ತು ಮೊನೋಪೊಲಿ ಇರೋದೇ 2 ಬ್ರ್ಯಾಂಡು. ವೋಡಾಫೋನ್ ನೆಟ್ವರ್ಕ್ ಇಲ್ಲ, ಏರ್ಟೆಲ್ ನೆಟ್ವರ್ಕ್ ಇಲ್ಲ, ಜಿಯೋ ಒಂದೇ. ಅದು ಒಂದು ಕೊಡೋ ಲಿಮಿಟೆಡ್ ನೆಟ್ವರ್ಕು, ಲಿಮಿಟೆಡ್ ಕೊಡೋ ಇದರಲ್ಲೇ ನಾವು ಇದು ಮಾಡಬೇಕು. ಈ ಬಂದ ಮುಂಚೆ ಅಟ್ಲೀಸ್ಟ್ ನಮಗೇನು ಇನ್ಕಮಿಂಗ್ ಕಾಲ್ ಫುಲ್ ಫ್ರೀ ಇರ್ತಾಯಿತ್ತು. ಇವಾಗ ಔಟ್ ಗೋಯಿಂಗ್ ಕಟ್ ಆಗಿದ್ದ ಸಲ ಇನ್ಕಮಿಂಗು ಕಟ್ ಮಾಡೋ ಇದು ತೊಗೊಂಬಂದಿದ್ದಾನೆ. ಇದೇ ಮೊನೋಪೊಲಿ. ಆಪ್ಷನ್ ಎಲ್ಲಿ ಎಂಡ್ ಆಗುತ್ತೆ ಗೊತ್ತಾಗೋದೇ ಇಲ್ಲ. ಆಪ್ಷನ್ ಎಲ್ಲಿ ಎಂಡ್ ಆಗುತ್ತೆ ಅಂದಾಗ ನಿಮಗೆ ಫ್ರೀ ಬಿ ಸೇಲ್ ಸಿಗುತ್ತೆ, ಅದು ಆಪ್ಷನ್ ಎಂಡ್ ಆಗುತ್ತೆ. ಸೊ ಇವಾಗ ಇದೆಲ್ಲ ತೆರೆ ಹಿಂದೆ ನಡೆಯೋ ವಿಚಾರಗಳು, ಯಾರು ಪ್ರೇಕ್ಷಕ ಇದ್ದಾನೆ, ಯಾರೋ ಬೈ ಮಾಡೋನಿದ್ರೆ ಅವನಿಗೆ ಗೊತ್ತೇ ಆಗಲ್ಲ. ಫಾರ್ ಎಕ್ಸಾಂಪಲ್, ಈಗ ನೀವು ಒಂದು ಬ್ರ್ಯಾಂಡ್ ನ ಗೋಧಿ ಹಿಟ್ಟೆ ಎಲ್ಲಾ ಕಡೆ ಕಾಣಿಸ್ತಾ ಇದೆ ಅಂದ್ರೆ ತಗೊಳ್ಳೋರು ಏನ್ ಥಿಂಕ್ ಮಾಡ್ತೀವಿ, ಓ ಇದೇ ಈಗ ಟ್ರೆಂಡಿಂಗ್ ಇರೋ ಬ್ರ್ಯಾಂಡ್, ಎಲ್ಲರೂ ಇದೇ ಯೂಸ್ ಮಾಡ್ತಾರೆ, ನಾವು ಇದನ್ನ ತಗೋತೀವಿ ಅಂತ. ನೀವು ಕೇಳ್ತಾ ಇಲ್ವಲ್ಲ, ಎಂಡ್ ಯೂಸರ್ ಕೇಳ್ತಾ ಇಲ್ಲ, ನೀವೇ ಕೇಳ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಯಾಕೆ ಬರೀ ಇದೊಂದೇ ಸಿಗ್ತಾ ಇದೆ, ಬೇರೆ ಕಂಪ್ನಿ ಯಾಕೆ ಇಟ್ಟಿಲ್ಲ ನೀನು ಅಂತ ಯಾಕೆ ಕೇಳ್ತಾ ಇದ್ದಾರೆ. ಇವಾಗ ಇ ಕಾಮರ್ಸ್, ಕ್ವಿಕ್ ಕಾಮರ್ಸ್ ಆ ಪ್ಲಾಟ್ಫಾರ್ಮ್ ಅಲ್ಲಿ ನಿಮ್ಗೆ ಇವತ್ತು ಮ್ಯಾಕ್ಸಿಮಮ್ ಎಷ್ಟು ಬ್ರ್ಯಾಂಡ್ಸ್ ಅವೈಲೇಬಲ್ ಸಿಗುತ್ತೆ ನಿಮಗೆ. ಎಸ್ಟಾಬ್ಲಿಷ್ಡ್ ಮೊನೋಪೊಲಿ ಬ್ರ್ಯಾಂಡ್ಸೇ ಅಲ್ಲಿರೋದು. ಅದಕ್ಕೆ ಇವಾಗ ಸ್ಕೀಮ್ ಕೊಡ್ತಾ ಇದ್ದಾರೆ. ನೀವು ಇವತ್ತು ಇಲ್ಲಿಂದ ಅಲ್ಲಿಗೆ ಏನು ರೂಟ್ ಆಗ್ತಾ ಇದ್ದೀರಾ. ನಾಳೆ ಅವ್ನು ಹೇಳ್ತಾನೆ, ಒಂದು ಪರ್ ಡೆಲಿವರಿಗೆ ನೀನು 100 ರೂಪಾಯಿ ಕೊಡಬೇಕು, ಆಮೇಲೆ ಇದು ಇವತ್ತು 100 ರೂಪಾಯಿ ಇದೆ ಪ್ರಾಡಕ್ಟ್ ರೇಟು ಅಂದರೆ ನಾಳೆ ಅವ್ನು 200 ರೂಪಾಯಿ ಮಾಡ್ತಾನೆ. ನೀನು ಬೇರೆ ಎಲ್ಲೂ ಸಿಗ್ತಾನೆ ಇಲ್ಲ, ಇದು ಇಲ್ಲೇ ಸಿಕ್ಕೋದು, ನೀನು ಇಷ್ಟು ಕೊಟ್ಟರೆ ನೀನು ಸಿಕ್ಕೋದು ಅಂದಾಗ
ಡಿಪೆಂಡೆನ್ಸಿ, ಕಂಪ್ಲೀಟ್ ಡಿಪೆಂಡೆನ್ಸಿ. ಸೊ ಇದು ಫ್ಯೂಚರ್ ಎಷ್ಟು ಸ್ಕೇರಿ? ಫುಲ್ ಟು ಫುಲ್ಲು ಇದು ನಿಮ್ಗೆ ಮತ್ತೆ ಬ್ರಿಟಿಷರ್ ಬಂದು ರೂಲ್ ಮಾಡ್ದಂಗೆ ಇದು. ನಿಮ್ಗೆ ಅವತ್ತೇನಿತ್ತು, ನೀನೇನು ಬೆಳೀತೀಯೋ ಅದೆಲ್ಲ ನಂದೇ, ನಾನೇನು ರೂಲ್ ಮಾಡ್ತೀನೋ ಅದರಲ್ಲೇ ಬದುಕಬೇಕು ನೀನು ಅಂತ. ಇವರು ಅದನ್ನೇ ಮಾಡಕೊಟ್ಟಿರೋದು ಇವಾಗ. ಎಲ್ಲಿವರೆಗೂ ಕನ್ಸ್ಯೂಮರ್ಸು ಅವೇರ್ನೆಸ್ ಅವ್ರಿಗಿರಲ್ಲ, ಎಲ್ಲಿವರೆಗೂ ಈ ಥರ ಮೊನೋಪೊಲಿನ ಒಪ್ಕೊಂಡು ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಅಲ್ಲಿವರೆಗೂ ಇದು ನಡೀತಾನೆ ಇರುತ್ತೆ. ನಾವು ಎಷ್ಟೇ ಟ್ರೈ ಮಾಡಿದ್ರು ನಮ್ಮದು ವಾಯ್ಸ್ ತುಂಬ ಎಲ್ಲಿವರೆಗೂ ರೀಚ್ ಆಗ್ತದೇನೋ ಅಷ್ಟೇ ರೀಚ್ ಆಗ್ತದೆ, ಸ್ವಲ್ಪ ಲಿಮಿಟೆಡಾಗಿ ರೀಚ್ ಆಗುತ್ತೆ. ಬಟ್ ಎಲ್ಲರಿಗೂ ಅರ್ಥ ಆಗಬೇಕು ಅಂದರೆ ನಿಮ್ಮ ಮೀಡಿಯಾ ಥ್ರೂನೇ ಆಗಬೇಕು. ನಿಮ್ಮ ಮೀಡಿಯಾ ಅವರೇ ಎಲ್ಲರಿಗೂ ಹೇಳ್ಬೇಕು. ಸೊ ಎಷ್ಟು ಸ್ಕೇರಿ ಫ್ಯೂಚರ್ಲಿ ಅಂತ ಹೇಳ್ತಾ ಇದ್ರಿ ನೀವು. ನೆಕ್ಸ್ಟ್ 5-10 ಇಯರ್ಸ್ ಅಲ್ಲಿ ಈ ಡಿಸ್ಟ್ರಿಬ್ಯೂಷನ್ ಮಾರ್ಕೆಟ್ ಆಗಲಿ ಅಥವಾ ಈ ಮೊನೋಪೊಲಿಯಿಂದ ಆಗುವಂಥ ಬದಲಾವಣೆಗಳಾಗಲಿ, ನೀವು ಒಬ್ಬ ಡಿಸ್ಟ್ರಿಬ್ಯೂಟರ್ ಪ್ರೆಸಿಡೆಂಟ್ ಆಗಿ ಇದೆಲ್ಲ ಆಗು ಹೋಗುಗಳನ್ನು ನೋಡಿ ಯಾವ ರೀತಿ ಜಡ್ಜ್ ಮಾಡ್ತೀರಾ, ಯಾವ ರೀತಿ ಅಂದಾಜು ಮಾಡ್ತೀರಾ ಫ್ಯೂಚರ್? ಏನೋ ಅಂದಾಜು ಮಾಡಕ್ಕೆ ಆಗ್ತಾ ಇಲ್ಲ ಮೇಡಮ್. ಇವತ್ತೇನಿದೆ ಅಂದರೆ ಗೋ ವಿತ್ ದ ಫ್ಲೋ ಅನ್ನೋ ಥರನೇ ಆಗ್ಬಿಟ್ಟಿದೆ ನಮ್ಮ ಕಥೆನೂ. ನಾವು ಎಷ್ಟೇ ಅದಕ್ಕೆ ಓಡಾಟ ಮಾಡ್ತಾಯಿದ್ರು ಎಂಡ್ ಆಫ್ ದಿ ಡೇ ಅದು ಯಾರು ಕೇಳಬೇಕು ಅಂತಂತಾರೆ. ಇವಾಗ ನಾನೊಬ್ಬ ಕೇಳ್ತಾ ಇದ್ದೀನಿ, ನನಗೇನು ಸಿಗಬೇಕೋ ಅಷ್ಟೇ ಸಿಗುತ್ತೆ. ಅದು ನನಗೆ ಗೊತ್ತಿರುತ್ತೆ ಎಲ್ಲ ಅದು ಏನೇನು ಪ್ರಾಬ್ಲಮ್ ಇದೆ ಅಂತ. ನಿಮ್ಗೆ ಗೊತ್ತೇ ಇಲ್ಲ, ನೀವು ಇರೋದ್ರ ಜೊತೆಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂದಾಗ ನಿಮ್ಗೆ ಪ್ರಾಬ್ಲಮೇ ಗೊತ್ತಿಲ್ಲ, ನಿಮ್ಗೆ ಅದನ್ನ ಬೇಕಾಗಿಲ್ಲ, ನಮ್ಗೆ ಅದ್ರ ಬಗ್ಗೆ ಇಂಟ್ರೆಸ್ಟೇ ಇಲ್ಲ ಅಂದಾಗ ನಾಳೆ ದಿವಸ ಇದೇ ಇರೋದು ಅಂತ ಅವನು ಹೇಳಿದಾಗ ನೀವು ಅದನ್ನ ಕೇಳಬೇಕಾಗತ್ತೆ. ಸೊ ಇದೀಗ ನಮ್ಮ ಕೈ ಮೀರಿ ಹೋಗಿದೆ, ಬಹಳಷ್ಟು ಮುಂದುವರೆದ್ಬಿಟ್ಟಿದೆ. ಇವಾಗಾದ್ರೂ ನಾವೆಲ್ಲ ಎಚ್ಚೆತ್ಕೊಳ್ಳೇಬೇಕು ಇದಕ್ಕೆ. ಸೊ ಎಚ್ಚೆತ್ತುಕೊಳ್ಳೋದಂದ್ರೆ ಹೆಂಗೆ? ಇವಾಗ ನಾನು ಎಂಡ್ ಯೂಸರ್, ಇವಾಗ ನೀವು ನಿಮ್ಮ ಮೊಬೈಲಲ್ಲೇ, ನಾನು ಹೇಳ್ತೀನಿ, ನಿಮ್ಮ ಮೊಬೈಲಲ್ಲೇ ಒಂದು 4-5 ಆ್ಯಪ್ಸ್ ಇರುತ್ತಾ, ನೀವೇ ಸ್ವಿಗ್ಗಿ ಬಿಟ್ಟು ಎಲ್ಲಾನು ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ. ನಾನು ಹೇಳೋದು ನಿಮ್ಗೆಲ್ಲ ನಿಯರ್ ಬೈ ಅದು ಸಿಕ್ಕಿಲ್ಲ, ಆ ಪ್ರಾಡಕ್ಟ್ ಇಲ್ಲ, ಆ ರೇಂಜ್ ಇಲ್ಲ ಅಂದಾಗ ಅದರಲ್ಲಿ ಇದು ಮಾಡ್ಕೊಳ್ಳಿ. ಇಲ್ಲ ತುಂಬ ನಿಮ್ಗೆ ಅವಶ್ಯಕತೆ ಇದೆ ಅನ್ನೋದಾಗ ಬುಕ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ನಿಮ್ಮ ಅಕ್ಕಪಕ್ಕದಲ್ಲೇ ಒಬ್ರು ಔಟ್ಲೆಟಲ್ಲಿ ಇರ್ತಾರೆ, ಅಲ್ಲೋಗಿ ಅಲ್ಲಿ ವ್ಯಾಪಾರ ಮಾಡಿ. ಈಗಿನ ಅಲ್ಲೂ ಇದೇ ಮೊನೋಪೊಲಿನೇ ಇಂಪೋಸ್ ಮಾಡಿದ್ರು ಅಂತ ಇಟ್ಕೊಳ್ಳಿ. ತುಂಬಾ ಸಣ್ಣ ಔಟ್ಲೆಟ್ ಅಲ್ಲಿ ಮಾಡಕ್ಕಾಗಲ್ಲ ಮೇಡಮ್, ಮಾಡಕ್ಕಾಗಲ್ಲ. ಓನ್ಲಿ ಸೂಪರ್ ಮಾರ್ಕೆಟ್ಸ್ ಅಲ್ಲಿ ಬಿಗ್ಗರ್ ಔಟ್ಲೆಟ್ಸ್ ಇರೋದು ಇವಾಗ ಎಲ್ಲಾರ್ದು. ರಿಲಯನ್ಸ್ ಅವ್ರದ್ದು ಎಷ್ಟು ಔಟ್ಲೆಟ್ ಇದೆ ಅಂತ ನಿಮ್ಗೆ ಗೊತ್ತು, ಟಾಟಾ ಅವ್ರದ್ದು ಎಷ್ಟು ಔಟ್ಲೆಟ್ ಇದೆ ಅಂತ ನಿಮ್ಗೆ ಗೊತ್ತು, ಡಿಮಾರ್ಟ್ ಅವ್ರದ್ದು ಎಷ್ಟು ಔಟ್ಲೆಟ್ ಇದೆ ಅಂತ ನಿಮ್ಗೆ ಗೊತ್ತು. ಅಲ್ಲೆಲ್ಲ ಹೋಗೋದು ಏನಕ್ಕೆ? ಜನ ತುಂಬಾ ಸ್ಕೀಮ್ಸ್ ಯಥೇಚ್ಛವಾಗಿ ಅದೇ ಸಿಗ್ತದೆ ಅಂತ. ಎಕ್ಸಾಕ್ಟ್ಲಿ. ಆ ಸ್ಕೀಮ್ಸ್ ಎಲ್ಲ ಯಾವ್ದ್ರ ಮೇಲೆ ಸಿಗ್ತಾರೆ ಅನ್ನೋದು ಫಸ್ಟ್ ನೀವು ನೋಡ್ತೀರಾ. ಅದು ಹೆಂಗೆ ಸ್ಕೀಮ್ ಆಕ್ಚುಲಿ ಅಜೆಂಡಾ ಇದೆ ಪ್ರೊಪಗಂಡಾ. ಸ್ಕೀಮ್ ಅನ್ನೋದು ಈ ಫ್ರೀ ಬೀಸು ಸ್ಕೀಮ್ ಎರಡು ಒಂದೇನೆ. ಸ್ಕೀಮ್ಸ್ ಅನ್ನೋದು ಸಪೋಸ್ ನಿಮಗೆ ನಿಮ್ಮ ಮನೆ ಪಕ್ಕ ಇರೋ ಔಟ್ಲೆಟ್ ಅವನು 40 ಗ್ರಾಮ್ 10 ರೂಪಾಯಿಗೆ ಕೊಡ್ತಾ ಇರ್ತಾನೆ, ಬಾಟ್ಲು ತೆಗೆದು ನೋಡ್ರೆ ಗೊತ್ತಾಗುತ್ತೆ. ಅದೇ ಡಿಮಾರ್ಟ್ ಅಲ್ಲ ಅದೇ ಪ್ರಾಡಕ್ಟ್ ಸ್ಕೀಮ್ ಅಂತ 10 ರೂಪಾಯಿ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು 30 ರೂಪಾಯಿ ಕೊಡ್ತಾ ಇರ್ತಾನೆ. ಗ್ರಾಮೇಜ್ ನೋಡ್ತೀರಾ ನೀವು, ಇಲ್ಲಿ 40 ಗ್ರಾಮ್ 10 ರೂಪಾಯಿ ಅದು ಪ್ರಾಡಕ್ಟ್, ಬಟ್ ಅಲ್ಲಿ 20 ಗ್ರಾಮ್ 40 ರೂಪಾಯಿ ಕೊಡ್ತಾ ಇರ್ತೀರಾ. ಲಾಸ್ ಯಾರಿಗಾಗಿದ್ದು? ಕನ್ಸ್ಯೂಮರ್ಸ್ಗೆ ಲಾಸ್ ಆಗೋದು. ಬಟ್ ನಾವ್ ಅದನ್ನ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಸೊ ಗ್ರಾಮ್ ನೋಡಲ್ಲ, ಮೆಜರ್ಮೆಂಟ್ ನೋಡಲ್ಲ. ನಿಮ್ಗೆ ಏನು ಎಂಡ್ ಆಫ್ ಡೆ ನಮ್ಗೆ ಆಫರ್ ಸಿಗ್ತದೆ, ಬಾಟ್ಲು ಸೇಮ್ ಇದೆ, ಪ್ರಾಡಕ್ಟ್ ಅದೇ ಇದೆ, ಪ್ಯಾರಾಶೂಟ್ ಎಣ್ಣೆ ಅಥವಾ ಕ್ಲಿನಿಕ್ ಪ್ಲಸ್ ಶಾಂಪು. ಈಗ ಭಾಳ ಸುಧಾರಣೆ ಇದೆ. ಇವಾಗ ಬೇಕಾದ್ರೆ ಕರ್ಕೊಂಡು ತೋರಿಸ್ತೀನಿ ನಿಮ್ಮನ್ನ. ನೀವು ರಿಟೇಲ್ ಔಟ್ಲೆಟ್ ಅಲ್ಲಿ ತಗೊಳ್ಳೋದಕ್ಕೂ ಇದು ಮೇಡಮ್ ಏನು ಬೇಡ, ಕ್ಲಿನಿಕ್ ಪ್ಲಸ್ ಶಾಂಪು 1 ರೂಪಾಯಿ ಶಾಶೆಟ್ಟು. 1 ರೂಪಾಯಿ ಶಾಶೆಟ್ಟಲ್ಲಿ ಎಷ್ಟು ಗ್ರಾಮ್ ಇರುತ್ತೆ? 1 ಗ್ರಾಮು 2 ಗ್ರಾಮ್ಸ್ ಇರ್ತಲ್ವ. ಸೊ 100 ml ಎಷ್ಟಾಯ್ತು ಮೇಡಮ್? 100 ರೂಪಾಯಿ ಆಯ್ತಾ? ಅದೇ 100 ml ನಿಮ್ದು ಆ್ಯಪಲ್ ಚೆಕ್ ಮಾಡಿ ಎಷ್ಟಿದೆ ಒಂದು ಕ್ಲಿನಿಕ್ ಪ್ಲಸ್ ಬಾಟ್ಲು. 100 ರೂಪೀಸ್ ಇರಲ್ಲ, 300 ರೂಪೀಸ್ ಇರುತ್ತೆ. ಅದು ಸ್ಕೀಮ್ 100 ರೂಪಾಯಿ ಕೊಟ್ಟಿರ್ತಾನೆ, ಇಲ್ಲ 1+1 ಆಫರ್ ಕೊಟ್ಟಿರ್ತಾನೆ. ಇವಂತ ನೀವು 50 ರೂಪಾಯಿ ಜಾಸ್ತಿ ಕೊಡ್ತಾ ಇರ್ತೀರಾ. ಮಾರ್ಕೆಟಿಂಗ್ ಪ್ಲಾನ್ಸ್ ಕಂಪ್ಲೀಟ್ ಸ್ಟ್ರಾಟಜಿ. ಸೊ ಎಂಡ್ ಯೂಸರ್ಗೆ ಕ್ವಶನ್ ಮಾಡೋ ಅವಕಾಶ ಕಮ್ಮಿ ಇರುತ್ತೆ, ಅಥವಾ ಮಾಡಿದ್ರು ಅವರೇ ಅದ್ರ ಬಗ್ಗೆ ನಾಲೆಜ್ ಬೆಳೆಸ್ಕೊಬೇಕು. ನಾನ್ ಕೊಡ್ತಾರ ದುಡ್ಡು ಎಷ್ಟು ವರ್ತು, ಯಾವ್ದು ಕೊಡ್ತಾ ಇದೀನಿ ಅನ್ನೋದು. ಇಲ್ಲ ಅಂದ್ರೆ ಎಂಡ್ ಆಫ್ ದಿ ಡೇ ನಮ್ಮನ್ನ ಬಕ್ರ ಮಾಡ್ತಾನೆ ಇರ್ತಾರೆ. ಸೊ ಹಾಗಾದ್ರೆ ಈಗ ಎಂಡ್ ಯೂಸರ್ ಗ್ರಾಹಕರು ಈ ಫ್ರೀ ಕೊಡೋದನ್ನ, ಒಂದಕ್ಕೊಂದು ಫ್ರೀ ಕೊಡೋದು ಅಥವಾ ಆಫರ್ ಕೊಡೋದು, ಡಿಸ್ಕೌಂಟ್ ಕೊಡೋದು ಇದನ್ನ ನಂಬಲೇಬಾರ್ದ? ಹಾಗಾದ್ರೆ ಎಲ್ಲೋ ಫೇಕ್ ಇರುತ್ತಾ? ಹೇಗೆ? ಮೋಸ್ಟ್ ಆಫ್ ದಮ್ ಫೇಕ್ ಅಂತ ಹೇಳಲ್ಲ. ಏನಕ್ಕಂದ್ರೆ ಶೆಲ್ಫ್ ಲೈಫ್ ಒಂದು ಮ್ಯಾಟ್ರ್ ಆಗುತ್ತೆ. ಈ ಕಂಪ್ನಿಗಳಿಗೆ ನಿಯರ್ ಟು ಎಕ್ಸ್ಪೈರಿ ಅಂತ ಬರುತ್ತೆ. ಇನ್ನು 1 ಮಂತ್ ಇದೆ, 2 ಮಂತ್ಸ್ ಇದೆ ಅಂದಾಗ ಶೆಲ್ಫಿಂದ ಲಿಕ್ವಿಡೇಟ್ ಮಾಡ್ಬೇಕಾಗುತ್ತೆ ಸ್ಟಾಕ್ಸ್ನ. ಇಲ್ಲ ಅಂದ್ರೆ ಅದು ಪೂರ್ತಿ ಡ್ಯಾಮೇಜ್ ಎಕ್ಸ್ಪೈರ್ ಆಗಿ ಕಂಪ್ನಿಗೆ ಹೋಗುತ್ತೆ, ಲಾಸ್ ಅದು. ಅವಾಗ ಏನು ಮಾಡ್ತಾರೆ, 50% ಆಫ್ ಅಂತ ಕೊಡ್ತಾರೆ. ಇಲ್ಲ 1 ತೊಗೊಂಡ್ರೆ 2 ಫ್ರೀ ಅಂತ ಕೊಡ್ತಾರೆ. ಅದು ಓಕೆ ಎನಿವೇಸ್. ಬಟ್ ನಿಮಗೆ ಫುಲ್ ಕಂಪ್ಲೀಟ್ ಶೆಲ್ಫ್ ಲೈಫ್ 100% ಇದೆ, ಆ ಪ್ರಾಡಕ್ಟ್ ಒಳ್ಳೆ ಪ್ರಾಡಕ್ಟ್ ಅಂದಾಗ ಅದ್ರ ಮೇಲೆ ಅಷ್ಟೊಂದು ಸ್ಕೀಮ್ ಏನು ಕೊಡ್ತಾನೆ ನಾವು ತಾನೇ ಯೋಚನೆ ಮಾಡಬೇಕು. ಸೊ ಈ ಸ್ಕೀಮ್ನಿಂದ ಇನ್ನೊಂದು ಸ್ಕೀಮ್ ಇರುತ್ತೆ. ಹಾಗಾದ್ರೆ ನಾವು ತಿನ್ನೋ ಅಷ್ಟು ಅಡುಗೆ ಎಣ್ಣೆ ಅಡುಗೆ ಎಣ್ಣೆ ಅಲ್ವೇ ಅಲ್ಲ, ಎಲ್ಲ ಹೋಲ್ಬಿನ್ನು.
ನಿಮಗೆ ಕೆಲವೊಂದು ಪಾಮುದು ಮತ್ತು ಇದ್ರದ್ದು ಎಕ್ಸ್ಟ್ರಾಕ್ಟ್ ಬರುತ್ತೆ ಆಯಿಲ್ಸು, ಅದಕ್ಕೆ ಎಸೆನ್ಸ್ ಹಾಕ್ತಾರೆ ಅಷ್ಟೇ ಹೊರತು ಯಾವುದು ಒರಿಜಿನಲ್ ಎಣ್ಣೆ ಅಲ್ಲ. ನಿಮ್ಗೆ ಏನು ಸನ್ಫ್ಲವರ್ ಆಯಿಲ್ ಅಂತ ಹೇಳ್ತಾರಲ್ಲ, ಸನ್ಫ್ಲವರಲ್ಲಿ ಎಕ್ಸ್ಟ್ರಾಕ್ಟ್ ಆಗಿರೋ ಆಯಿಲ್ ಅಲ್ವೇ ಅಲ್ಲ, ಅದು ಪ್ಯಾರಾಫಿನ್ಸ್ ಆಯಿಲ್, ಅದು ಅದಕ್ಕೆ ಜಸ್ಟ್ ಎಸೆನ್ಸ್ ಹಾಕ್ತಾರೆ, ಈಟೇಬಲ್. ಬಟ್ ನಿಮ್ಮ ಬಾಡಿ ಅದಕ್ಕೆ ಹೆಂಗೆ ರೆಸಿಸ್ಟ್ ಆಗುತ್ತೆ ಅನ್ನೋದೇ ಗೊತ್ತಿಲ್ವಲ್ಲ. ಚಿಕ್ಕ ವಯಸ್ಸಲ್ಲೆಲ್ಲ ನಮಗೆ ನಮ್ಮ ಮನೇಲಿ ಕಡಲೆಕಾಯಿ ಎಣ್ಣೆ ಹೋಗಿ ಕಾಕ ಅಂಗಡಿಯಲ್ಲಿ 100 ಗ್ರಾಮ್ ತೊಗೊಂಬ ಅಂತ ಹೇಳ್ತಾ ಇದ್ರು, ಸಾಸಿವೆ ಎಣ್ಣೆ ತೊಗೊಂಬ ಅಂತ ಹೇಳ್ತಾ ಇದ್ರು, ಅದ್ರಲ್ಲಿ ಕುಕ್ ಮಾಡ್ತಾ ಇದ್ರು, ಇಲ್ಲ ಕೊಬ್ಬರಿ ಎಣ್ಣೆ ಮ್ಯಾಕ್ಸಿಮಮ್ ಅಲ್ಲೇ ಲೋಕಲಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು. ಅದಕ್ಕೆ ಯಾವ ಪ್ಯಾಕೇಜಿಂಗ್ ಇರ್ತಲ್ಲ ತೊಗೊಂಬಂದು ಕೊಡ್ತಾ ಇದ್ರು. ಅಲ್ಲಿ ಅವ್ರು ನಮಗೆ ಒಂದು ಗ್ಲಾಸಲ್ಲಿ ಇಟ್ಕೊಂಡವ್ರೆ, ಅದ್ರಲ್ಲಿ ಹಾಕಿ ಕೊಡ್ತಾ ಇದ್ರು, ನಮ್ಮ ಮನೇಲಿ ಬಂದು ಅಡುಗೆ ಮಾಡ್ತಾ ಇದ್ರು. ಟೋಟಲಿ ಫ್ರೆಶ್. ಅದ್ರದ್ದು ಏನೋ ತುಂಬ ದಿವಸ ಇಡಕ್ಕೂ ಆಗಲ್ಲ ಅದನ್ನ ಅವರು ಅಂಗಡಿಯವರು. ಇದು ನಿಮಗೆ 9 ಮಂತ್ಸ್ ಶೆಲ್ಫ್ ಲೈಫ್ ಹೆಂಗೆ ಬರುತ್ತೆ ಮೇಡಮ್ ಪ್ಯಾಕೇಜಿಂಗಲ್ಲಿ? ಸನ್ಫ್ಲವರ್ 9 ಮಂತ್ಸ್ ಇರುತ್ತಾ ಎಕ್ಸ್ಟ್ರಾಕ್ಟ್ ಮಾಡಿದ್ರು? ಹೆಂಗೆ ಸಾಧ್ಯ? ಥಿಂಕ್ ಮಾಡಬೇಕು. ನಾವು ತಿನ್ನೋ ಯಾವುದೇ ಪದಾರ್ಥ ಪ್ಯಾಕೇಜಿಂಗಲ್ಲಿ ಬರೋದು ಯಾವುದು ಸಹಿತ ನಾನು ಹೇಳೋದು ತಪ್ಪಾಗ್ಬೋದು, ಈಟೇಬಲ್ಸೇ ಆಗಲ್ಲ. ಬಟ್ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಈಗ ಎಂಡ್ ಯೂಸರೇ ಒಂದು ಪ್ರಶ್ನೆ ಹೇಳ್ತಾರೆ, ಇದನ್ನೆಲ್ಲ ಮಾನಿಟರ್ ಮಾಡೋದಕ್ಕೆ, ಇದನ್ನೆಲ್ಲ ಫಿಲ್ಟರ್ ಮಾಡೋದಕ್ಕೆ ಲಾಸ್ ಇದೆ, ಗೌರ್ಮೆಂಟ್ ಇದೆ, ಬೇರೆ ಬೇರೆ ಸರ್ಟಿಫಿಕೇಟ್ಗಳನ್ನ ಅವರು ರೀಚ್ ಮಾಡಿನೇ ಅವರು ಬರಬೇಕಾಗತ್ತೆ ಎಂಡ್ ಕಸ್ಟಮರ್ ತನಕ ಅಂತ. ಸೊ ಇದೆಲ್ಲ ಹಾಗಾದ್ರೆ ನಡೀತಾ ಇಲ್ವಾ? ಲೀಗಲ್ ಆಗಿ ಹೋಗ್ತಾ ಇಲ್ವಾ ಯಾವುದು ಕೂಡ? ಎಷ್ಟು ಮಾನಿಟರ್ ಮಾಡ್ತಾ ಇದೆ ಗೌರ್ಮೆಂಟು ಅಂತ ನಮಗಂತೂ ಅರ್ಥ ಆಗ್ತಲ್ಲ. FSSAI ಎಷ್ಟು ಮಾನಿಟರ್ ಮಾಡ್ತಾ ಇದೆ? ಏನು ಅಂತ ಫುಲ್ ಪ್ರಿಸಿಷನಲ್ಲಿ ಅಂತೂ ಮಾನಿಟರ್ ಮಾಡ್ತಾ ಇಲ್ಲ, 100% ಅಂತೂ ಮಾನಿಟರ್ ಮಾಡ್ತಾ ಇಲ್ಲ. ಆ ಥರ ಮಾನಿಟರ್ ಮಾಡೋದಾಗಿದ್ರೆ ನ್ಯಾಸ್ಲೆ ಮ್ಯಾಗಿಯಲ್ಲಿ ಅಷ್ಟೊಂದು ಕಂಟೆಂಟ್ಸ್ ಇದೆ ಅಂತ ಇಷ್ಟು ವರ್ಷ ಆದಮೇಲೆ ಅಷ್ಟೊಂದು ಜನ ತಿಂದು ಅದರಿಂದ ಅಷ್ಟೊಂದು ಜನಕ್ಕೆ ರೋಗ ಬಂದಮೇಲೆ ಗೊತ್ತಾಯ್ತಾ? ಸೊ ಒಂದ್ಸಲ ಥಿಯರಿ ಹಂಗೆ ಬರುತ್ತೆ, ಒಂದ್ಸಲ ಏನು ಪ್ರಾಬ್ಲಮ್ ಇಲ್ಲ ಅಂತ ಬರುತ್ತೆ, ಇನ್ನೊಂದ್ಸಲ ಯೂಸ್ ಮಾಡೋರೇ ಅಡ್ಜಸ್ಟ್ ಆಗೋಗ್ತಾರೆ. ಏನೇನೋ ತಿಂತೀವಂತೆ, ನೀರು ಥಿಯರಿ ಬರುತ್ತೆ, ಕುಡಿಯೋ ನೀರೇ ವಿಷ ಆಗಿದೆ, ಉಸಿರಾಡೋ ಗಾಳಿನೇ ವಿಷ ಆಗಿದೆ, ಇದೊಂದು ಸ್ವಲ್ಪ ಏನ್ ದೊಡ್ಡ ಮ್ಯಾಟರ್ ಆಗುತ್ತೆ. ಅದಕ್ಕೊಂದಿದೆ ಥಿಯರಿ, ಏನು ಗೊತ್ತಾ? 2 ಮೊಲ ಸಾಕಿದ್ರಂತ ಯಾರೋ ಒಬ್ಬ, ಒಂದು ಮೊಲಕ್ಕೆ ದಿನಾ ಪ್ರೀತಿಯಿಂದ ತಿನ್ನಿಸ್ತಾ ಇದ್ದಂತ ವಿಷಾನ, ಇನ್ನೊಂದು ಮೊಲಕ್ಕೆ ನೀನು ಯಾವಾಗ ಸಾಯಿ ಅಂತ ಹೇಳಿ ಹೆಂಗೋ ಒಂದು ತಿನ್ನಿಸ್ತಾ ಇದ್ದಂತೆ. ಈ ಮೊಲ ಬೇಗ ಸತ್ತೋಯ್ತು, ಹೆಂಗೋ ಒಂದು ತಿನ್ನೋ ಸಾಯಿ ಅಂತ ಹೇಳಿದ ಮೊಲ ಇದು ಅದನ್ನೇ ಜೀರ್ಣ ಮಾಡ್ಕೊಂಡು ಆರಾಮಾಗಿ ಚೆನ್ನಾಗಿ ಬದುಕಕ್ಕೆ ಸ್ಟಾರ್ಟ್ ಆಗೋಯ್ತು. ವಿಷ ತಿನ್ನಿಸ್ತಾ ಇದ್ರು. ಇವಾಗ ನೀವು ಪ್ರೀತಿಯಿಂದ ವಿಷ ತಿನ್ನಿಸ್ತಾ ಇದಾರೆ ಅಷ್ಟೇನೆ ಹೊರತು ವಿಷನೇ ತಿನ್ನಿಸ್ತಾ ಇರೋದು. ತಿನ್ನಿಸ್ತಾ ಇರೋದೇನು ಚೇಂಜ್ ಆಗಿಲ್ಲ, ಬಟ್ ತಿನ್ಸೋ ರೀತಿ ಮಾತ್ರ ಬದಲಾಗಿದೆ. ನಿಮಗೆ ಕಮರ್ಷಿಯಲ್ ಆಡ್ಸ್ ಅಲ್ಲಿ ತೋರಿಸ್ತಾರೆ, ಇದು ಸನ್ಫ್ಲವರ್ ಆಯಿಲ್ 100% ನಮ್ದೇ ನ್ಯಾಚುರಲ್ ಅಂತ. ಹೆಂಗ್ ನ್ಯಾಚುರಲ್? ಅವ್ರದ್ದು ಕಂಪ್ನಿದು ಕಂಪ್ಲೀಟ್ ಡೀಟೇಲ್ಸ್ ತೋರ್ಸಕ್ ಹೇಳಿ. ಎಕ್ಸಾಕ್ಟ್ಲಿ. ಅವಾಗ ಬೇಡ ಮೇಡಮ್, ಪ್ಯಾಕೇಜಿಂಗ್ ಹಿಂದೆನೇ ಬರ್ದಿರ್ತಾರೆ. ಎಷ್ಟೋ ಜನ ಇವಾಗ ಅದಕ್ಕೂ ಬ್ಲಾಗರ್ಸ್ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟಿದ್ದಾರೆ, ಅದನ್ನೆಲ್ಲ ಇದು ಮಾಡೋಕ್ಕೆ, ಎಕ್ಸಿಕ್ಯೂಟ್ ಮಾಡೋಕ್ಕೆ. ಇದರಲ್ಲಿ 100% ಇದು ಏನು ಇಲ್ವೇ ಇಲ್ಲ, ಎಲ್ಲ ಕಂಪ್ಲೀಟ್ ಇದೆ ಅಂತ. ಐಸ್ ಕ್ರೀಮ್ಸ್ ಅಲ್ಲಿ ಎಷ್ಟು ಮಿಲ್ಕ್ ಮಾಡ್ತಾರೆ ಮೇಡಮ್? ಮಿಲ್ಕ್ ಫೋಟೋ ಮಾತ್ರ ಇರುತ್ತೆ ಅಷ್ಟೇ. ಯಾವ ಐಸ್ ಕ್ರೀಮು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಐಸ್ ಕ್ರೀಮ್ಸು ಮಿಲ್ಕಲ್ಲಿ ಮಾಡೋದೇ ಇಲ್ಲ, ಪಾಮ್ ಆಯಿಲಲ್ಲಿ ಮಾಡ್ತಾರೆ. ಅದನ್ನ ಮಕ್ಕಳು ತುಂಬ ಟೇಸ್ಟ್ ಆಗಿದೆ ಅಂತ ತಿಂತಾರೆ. ಎಷ್ಟು ಶುಗರ್ ಇರುತ್ತೆ, ಎಷ್ಟು ಪಾಮ್ ಆಯಿಲ್. ಸರ್, ಇವಾಗ ಸುಮಾರು ಪ್ರಾಡಕ್ಟ್ಸ್ ನೀವೀಗ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇರ್ತೀರ. ಸಡನ್ ಆಗಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀಲ್ ವೈರಲ್ ಆಗ್ಬಿಡುತ್ತೆ, ಆ ಪ್ರಾಡಕ್ಟ್ ಸಂಬಂಧಪಟ್ಟಂತೆ ಯಾರೋ ಒಬ್ಬ ವ್ಲಾಗರ್ ಏನೋ ಸಂಬಂಧಪಟ್ಟ, ಈಗ ನೀವು ಆಯಿಲ್ ಬಗ್ಗೆ ಹೇಳಿದ್ರಿ, ಆ ಆಯಿಲ್ ಅಲ್ಲಿರೋ ನೆಗೆಟಿವ್ ಅಂಶಗಳ ಬಗ್ಗೆ ಒಂದು ರೀಲ್ ಮಾಡ್ತಾರೆ, ತುಂಬಾ ವೈರಲ್ ಆಗ್ಬಿಡುತ್ತೆ ಅದು. ಸೊ ಆ ಟೈಮಲ್ಲಿ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕಿಗೆ ಎಫೆಕ್ಟ್ ಆಗುತ್ತಾ? ಅದು ಭಾಳ ಆಗುತ್ತೆ. ಯಾಕಂದ್ರೆ ನಾವು ಕಂಪ್ನಿಯಲ್ಲಿ ಅಷ್ಟು ಸ್ಟಾಕ್ಸ್ ಇಟ್ಟಿರ್ತಾರೋ ಇರೋ ಗೊತ್ತಿಲ್ಲ. ಕಂಪ್ನಿಯವರು ಏನು ಮಾಡ್ತಾರೆ, ಎಲ್ಲ ಬ್ರ್ಯಾಂಡ್ ಸ್ಟಾಕ್ಸ್ನ ಚೆನ್ನಾಗಿ ಕಂಪ್ಲೀಟಾಗಿ ಒಂದು 3 ಮಂತ್ಸ್ಗೆ ಸಫಿಷಿಯೆಂಟ್ ಆಗಿರೋ ಸ್ಟಾಕ್ಸ್ನ ಡಿಸ್ಟ್ರಿಬ್ಯೂಷನಲ್ಲಿ ಇಟ್ಟಿರ್ತಾರೆ, ಡಿಸ್ಟ್ರಿಬ್ಯೂಷನ್ ಪಾಯಿಂಟಲ್ಲಿ ಇಟ್ಟಿರ್ತಾರೆ, ಸ್ಟಾಕ್ಸ್ ಹೋಲ್ಡ್ ಮಾಡಿಸಿರ್ತಾರೆ ನಮ್ಮ ಹತ್ರ. ಇವಾಗ ಅದು 3 ಮಂತ್ಸ್ ಅಷ್ಟು ಸ್ಟಾಕ್ಸ್ ನನ್ನ ಹತ್ರ ಹೋಲ್ಡ್ ಆಗಿತ್ತು ಅಂದಾಗ, ಅದು ನಾಳೆ ಬೆಳಗ್ಗೆಯಿಂದ ಆ ಸ್ಟಾಕ್ಸಲ್ಲಿ ಏನೋ ಒಂದು ಕಂಪ್ಲೇಂಟ್ ಇದೆ ಅಥವಾ ಏನೋ ಒಂದು ಹುಳ ಬಂತು, ಪ್ಯಾಕೇಜಿಂಗಲ್ಲಿ ಕಂಪ್ಲೇಂಟ್ ಇದೆ ಅಂದಾಗ ಅದನ್ನು ಗ್ರಾಹಕರು ತಗೊಳ್ಳೋದೇ ಬಿಟ್ಬಿಟ್ರು ಅಂದಾಗ ಆ ಕಂಪ್ನಿ ಸ್ಟಾಕ್ಸ್ ನನ್ನ ಹತ್ರನೇ ಕೂತಿರುತ್ತೆ. ಕಂಪ್ನಿ ಅದಕ್ಕೆ ಯಾವುದೇ ಒಂದು ರಿಸ್ಕ್ ತಗೊಳ್ಳಲ್ಲ. ಆಗ ಹಿಂಗೆ ಡಿಸ್ಟ್ರಿಬ್ಯೂಟರ್ ಸರ್ವೈವ್ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ ಮೇಡಮ್. ಅದಕ್ಕೆ ನಾವು ಮಲ್ಟಿಪಲ್ ಲೇಯರ್ಸಲ್ಲಿ ನಾವು ಕೆಲಸ ಮಾಡ್ತೀವಿ. ಏನಂದರೆ ಒಂದು ಬ್ರ್ಯಾಂಡ್ ಮೇಲೆ ನಾವು ಡಿಪೆಂಡ್ ಆಗಲ್ಲ. ಒಂದು ಬ್ರ್ಯಾಂಡ್ ಮೇಲೆ ಡಿಪೆಂಡ್ ಆಗಿದೆ ನಮ್ಮ ಪ್ರಾಬ್ಲಮ್. ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಚೆನ್ನಾಗಿದೆ, ಸರ್ವಿಸ್ ಸೆಕ್ಟರ್ ಅಷ್ಟೇ. ಒಂದು ನಾವು ಸರ್ವಿಸ್ ಮಾಡ್ತೀವಿ ಅಷ್ಟೇ. ವಿ ಆರ್ ನಾಟ್ ಅ ಮ್ಯಾನುಫ್ಯಾಕ್ಚರರ್ಸು ಅಥವಾ ವಿ ಆರ್ ನಾಟ್ ಎ ಎಂಡ್ ಕನ್ಸ್ಯೂಮರ್ಸು. ನಮ್ದೇನಂದರೆ ಅವ್ರು ನಮಗೆ ಸಪ್ಲೈ ಮಾಡ್ತಾರೆ, ನಾವು ಇಲ್ಲಿಂದ ಅಲ್ಲಿ ಸಪ್ಲೈ ಮಾಡ್ತೀವಿ, ಅದಕ್ಕೊಂದು ಕಮಿಷನ್ ತೊಗೊತೀವಿ ಅಷ್ಟೇ. ನಮ್ಮ ಕೆಲಸ ಮುಗಿದಾಯಿತು. ಈಗ ಯಾವ್ದು ತೊಗೊಬೇಕು, ಯಾವ ಪ್ರಾಡಕ್ಟ್ಸ್ ಎಂಥದ್ದು, ಯಾವ ಬ್ರ್ಯಾಂಡ್ಸ್ ಹೇಗೆ ಅನ್ನೋದು ಕ್ಲಿಯರಾಗಿ ಗೊತ್ತಿರುತ್ತೆ. ಇವಾಗ ನಮ್ಮದೇನಾಗಿದೆ, ಪ್ರೊಫೆಷ್ನಲ್ ಡಿಸ್ಟ್ರಿಬ್ಯೂಟರ್ಸ್ ಇಲ್ಲ. ಎಲ್ಲ ಬ್ರ್ಯಾಂಡ್ಸ್ ಏನು ಮಾಡ್ತಾರೆ ಅಂದರೆ ಹೊಸ ಇನ್ವೆಸ್ಟರ್ ನೋಡ್ತಾರೆ. ಅಂದರೆ ಅವನಿಗೆ ಅಷ್ಟು ನಾಲೆಜ್ ಇರಬಾರ್ದು, ಆ ಬ್ರ್ಯಾಂಡ್ ಬಗ್ಗೆ ಏನೂ ಗೊತ್ತಿರಬಾರ್ದು. ಆ ರೂಟಲ್ಲಿ ಒಂದು 5 ಲಕ್ಷ ರೂಪಾಯಿ ಅದರದ್ದು ವ್ಯಾಪಾರ ಬರ್ತಾ ಇದ್ದರೆ ಇವರೇನು ಹೇಳ್ತಾರೆ, 15 ಲಕ್ಷ ರೂಪಾಯಿ ವ್ಯಾಪಾರ ಬರ್ತಾ ಇದೆ ಅಂತ ಅವ್ನಿಗೆ 15 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿಸ್ಬಿಡ್ತಾರೆ. ಅಂದರೆ 3 ತಿಂಗಳು ಇನ್ವೆಸ್ಟ್ಮೆಂಟ್ ಆಯಿತು ಒಂದು. ಒಬ್ಬ ಪ್ರೊಫೆಷ್ನಲ್ ಡಿಸ್ಟ್ರಿಬ್ಯೂಟರ್ ಹತ್ರ ಬಂದರೆ ನಾನೇನು ಮಾಡ್ತೀನಿ, ನಿನಗೆ 5 ಲಕ್ಷ ರೂಪಾಯಿ ಅಲ್ಲಿ ವ್ಯಾಪಾರ ಬರ್ತಾ ಇದೆ ಅಂದರೆ ನಾನು ಇನ್ವೆಸ್ಟ್ಮೆಂಟ್ ಮಾಡೋದು 2 ಲಕ್ಷ.
ಒಂದು ವಾರದಲ್ಲಿ 2 ಲಕ್ಷ ರೂಪಾಯಿ ಖಾಲಿ ಮಾಡೋ ಸ್ಟಾಕ್ಸು ಮತ್ತೆ 2 ಲಕ್ಷ ರೂಪಾಯಿ ತರ್ಸ್ಕೊಂತೀನಿ ಅಂತ ಹೇಳ್ತೀನಿ. ನಾವು ಈ ಥರ ವರ್ಕ್ ಮಾಡ್ತೀವಿ ನಮ್ಮದು. ಅದೇ 2 ಲಕ್ಷನ ನಾವು ಓಡಿಸಿ ಅದ್ರಲ್ಲಿ 5 ಲಕ್ಷ ಟರ್ನ್ ಓವರ್ ಮಾಡಿ ಅದಕ್ಕೆ ಮಾರ್ಜಿನ್ ಗೇನ್ ಮಾಡ್ತೀವಿ. ಗೊತ್ತಿಲ್ಲದೆ ಅನ್ಪ್ರೊಫೆಷನಲ್ಸ್ ಏನು ಮಾಡ್ತಾರೆ, 3 ತಿಂಗಳದ್ದು 4 ತಿಂಗಳದ್ದು ಇನ್ವೆಸ್ಟ್ಮೆಂಟ್ ಇಡ್ತಾರೆ, ROI ವರ್ಕೌಟ್ ಆಗಲ್ಲ, ಅವನು ಲಾಸ್ ಆಗ್ತಾನೆ, ಅವನ ಜೊತೆಲಿ ಪ್ರೊಫೆಷನಲ್ ಡಿಸ್ಟ್ರಿಬ್ಯೂಟರ್ನು ಹಾಳು ಮಾಡ್ತಾನೆ. ಅವನು ಇನ್ನೊಂದು ಏನು ಮಾಡ್ತಾನೆ ಅಂದರೆ ಅನ್ಪ್ರೊಫೆಷನಲ್ ಡಿಸ್ಟ್ರಿಬ್ಯೂಟರ್ಸು ಅವನ ಹತ್ರ ಸ್ಟಾಕ್ ಲಿಕ್ವಿಡೇಟ್ ಆಗಬೇಕು ಅಂತ ಕಡಿಮೆ ಕಾಸ್ಟ್ಗೆ ಯೂಸಾಗಿ ತೊಗೊಂಡೋಗಿ ಔಟ್ಲೆಟಲ್ಲೂ ಡಂಪ್ ಮಾಡ್ತಾನೆ. ಔಟ್ಲೆಟಲ್ಲೂ ಸೇಲ್ ಆದಾಗ ವಾಪಸ್ ದುಡ್ಡು ಬರೋದು, ಔಟ್ಲೆಟಲ್ಲೂ ಸೇಲ್ ಆಗಲ್ಲ. ಸೊ ಅಲ್ಲಿಂದ ಪ್ರಾಡಕ್ಟ್ ನೆಕ್ಸ್ಟ್ ಸ್ಟೇಜ್ ಏನಾಗುತ್ತೆ, ಎಲ್ಲ ರಿಟರ್ನ್ ಎಕ್ಸ್ಪೈರಿ ಡ್ಯಾಮೇಜಸ್ ತಿರ್ಗಾ ಇವನಿಗೆ ಬರುತ್ತೆ. ಇವನು ಅದನ್ನು ತಿರ್ಗಾ ವಾಪಸ್ ಕಂಪ್ನಿಗೆ ಕಳಿಸ್ಬೇಕು. ಕೆಲವೊಂದು ಒಳ್ಳೆ ಬ್ರ್ಯಾಂಡ್ಸ್ ಅಂತ ಅವ್ರು ಏನು ಮಾಡ್ತಾರೆ, 1 ಮಂತಲ್ಲಿ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಡ್ತಾರೆ. ಇನ್ನು ಕೆಲವೊಂದು ಇವಾಗ ಪಾರ್ಲೆದೊಂದು ನಮ್ಮ ಹತ್ರ ಇವಾಗ ಒಂದು ಇದು ನಡೀತಾ ಇದೆ, ಆಲ್ಮೋಸ್ಟ್ 7-8 ಇಯರ್ಸ್ ಆಯಿತು. ಡ್ಯಾಮೇಜ್ ಎಕ್ಸ್ಪೈರೀಸೇ ರಿಟರ್ನ್ ತೊಗೊತಾ ಇಲ್ಲ. ಲೀಗಲ್ ಆಗಿ ಇವಾಗ ಬ್ಯಾಟಲ್ ಮಾಡ್ತಾ ಇದ್ರು ಅವ್ರ ಜೊತೆ. ಸೊ ಅವಾಗ ಡಿಸ್ಟ್ರಿಬ್ಯೂಟರ್ ತಲೆ ಮೇಲೆ ಬರುತ್ತೆ. ಹೌದು, ನಿಮಗೆ ಬಿಗ್ ಬಜಾರ್ ಗೊತ್ತಿತ್ತಲ್ವ? ಹೌದು. ಬಿಗ್ ಬಜಾರ್ನ ಅಮೆಝಾನ್ ಅವ್ರು ಅಕ್ವೈರ್ ಮಾಡಬೇಕು ಅಂತ ಇದ್ರು. ಸೆಂಟ್ರಲಿ ರಿಲಯನ್ಸ್ ಅವ್ರ ಜೊತೆ ಮಾತುಕತೆ ಆಗಿ ಅವ್ರ ಜೊತೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ವರ್ಕ್ ಮಾಡಿದಿರಾ, ಇಬ್ಬರದು ಕಾಂಪ್ಲಿಕೇಶನ್ಸ್ ಆಗಿ ಬಿಗ್ ಬಜಾರು ಹೋಲ್ಡ್ ಆಗೋಯ್ತು, ಅವ್ರ ಅಕ್ವೈಸಿಷನ್ ಹೋಲ್ಡ್ ಆಗೋಯ್ತು. ಅವಾಗ ಎಷ್ಟೋ ಜನ ಡಿಸ್ಟ್ರಿಬ್ಯೂಟರ್ಸು ಬಿಗ್ ಬಜಾರ್ಗೆ ಎಲ್ಲ ಕಡಿಮೆ ಅಂದರೂ ಒಬ್ಬೊಬ್ಬ ಡಿಸ್ಟ್ರಿಬ್ಯೂಟ್ರು 2 ಕೋಟಿ 3 ಕೋಟಿ 4 ಕೋಟಿ ಆ ಥರ ಸಪ್ಲೈ ಮಾಡಿಬಿಟ್ಟಿದ್ರು. ಹೋಲ್ಡ್ ಆಗಿದ ತಕ್ಷಣ ಅವ್ರದ್ದು ಕಂಪ್ಲೀಟ್ ಅಕ್ವೈಸಿಷನ್ ಆಗದಿರೋ ಅವ್ರಿಗೂ ದುಡ್ಡು ಬರಲಿಲ್ಲ ಬಿಗ್ ಬಜಾರ್ ಅವ್ರಿಗೆ. ಯಾವ ಡಿಸ್ಟ್ರಿಬ್ಯೂಟರ್ವರೆಗೂ ಇವತ್ತವರೆಗೂ ಸೆಟ್ಲ್ ಆಗಿಲ್ಲ ಮೇಡಮ್. ಇದು ಲೀಗಲ್ ಬ್ಯಾಟಲ್ ಮಾಡ್ತಾ ಇದೆ ಇವಾಗ ಅಸೋಸಿಯೇಷನ್ ಥ್ರೂ. ಡಿಸ್ಟ್ರಿಬ್ಯೂಟರ್ ಅಸೋಸಿಯೇಷನ್ ಇಂದ ಇದಕ್ಕೂ ನೋಟಿಸ್ ಕಳಿಸಿದೀವಿ ಅವ್ರಿಗೆ, ಕೋರ್ಟ್ಗೆ ಇದು ಮಾಡ್ತಾ ಇದೀವಿ. ಸೊ ಅಗೇನ್ ಇದು ಕಾಸ್ಟ್ ಎಲ್ಲ ಹೆಂಗೆ, ಈಗ ಡಿಸ್ಟ್ರಿಬ್ಯೂಟರ್ ಏನೋ ಕಾಂಪ್ಲಿಕೇಶನ್ ಸಿಕ್ಕಾಕೊಂಡ್ರು, ಸೊ ಅವರ ಪರವಾಗಿ ನೀವು ಹೋರಾಟ ಮಾಡಬೇಕು ಅಸೋಸಿಯೇಷನ್. ಸೊ ಅಸೋಸಿಯೇಷನ್ ಫಿನಾನ್ಷಿಯಲ್ ಸಪೋರ್ಟ್ ನಿಲ್ಲುತ್ತಾ? ಅಸೋಸಿಯೇಷನ್ ಅಷ್ಟೊಂದು ಸ್ಟ್ರಾಂಗ್ ಆಗಿಲ್ಲ, ಅವ್ರಿಗೆ ಫೈನಾನ್ಷಿಯಲ್ ಸಪೋರ್ಟ್ ನಿಲ್ಲಕ್ಕಾಗಲ್ಲ. ಬಟ್ ಅವ್ರಿಗೆ ಹೋಗಿರೋ ದುಡ್ಡಿಗೆ ಒಂದು ಜವಾಬ್ದಾರಿ ಅಂತ ಹೊತ್ಕೊಂಡು ನಮ್ಮ ಕೈಯಲ್ಲಿ ಏನೋ ಅಂತ ಅದು ಮಾಡ್ಕೊಡ್ತೀವಿ. ಸೊ ಯಾವ ಥರ ಅದನ್ನ ಸಾಲ್ವ್ ಮಾಡಬೇಕು ಮಾತುಕತೆ ಮೂಲಕ ಆಗಲಿ, ಯಾವ ಬ್ರ್ಯಾಂಡ್ಸ್ ಹತ್ರ ಮಾತಾಡಬೇಕು ಅಂದ್ರೆ ಇವಾಗ ಒಬ್ಬ ಡಿಸ್ಟ್ರಿಬ್ಯೂಟರ್ ಆಗಿ ಡೈರೆಕ್ಟ್ ಬ್ರ್ಯಾಂಡ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಜೊತೆ ಮಾತಾಡೋಕ್ಕಾಗಲ್ಲ, ಅವ್ರು ಯಾರು ಕೈಗೆ ಸಿಕ್ಕಲ್ಲ. ಕಂಪ್ನಿ CEO ಆಗಿರ್ಬೋದು, ವೈಸ್ ಪ್ರೆಸಿಡೆಂಟ್ ಆಗಿರ್ಬೋದು, ನ್ಯಾಷನಲ್ ಹೆಡ್ ಆಗಿರ್ಬೋದು, ಅವರೆಲ್ಲ ಇವ್ರ ಕೈ ಸಿಕ್ಕಲ್ಲ ಇವ್ರಿಗೆ. ಅದು ನಮ್ಮ ಚಾನಲ್ ಇದೆ, ನಮಗೆ ಅವ್ರನ್ನ ಹೆಂಗೆ ಆಕ್ಸೆಸಿಬಲ್, ಅವ್ರನ್ನ ಹೆಂಗೆ ಇದು ಮಾಡಬೇಕು ಅಂತ ರೀಚ್ ಮಾಡಬೇಕು ಅಂತ ನಾವು ನಮ್ಮ ಥ್ರೂ ಹೋಗ್ತೀವಿ. ಮೇಲ್ಸೋ ಕಮ್ಯುನಿಕೇಷನ್ಸ್ ಥ್ರೂ ಹೋಗ್ತಿಲ್ಲ, ಅವ್ರ ಹೆಡ್ ಆಫೀಸಲ್ಲಿ ಕೂತ್ಕೊಂಡು ಮಾತಾಡ್ತೀವಿ, ಈ ಥರ ಇದೆ, ಇದೊಂದು ಪರಿಹಾರ ಮಾಡಿ ಅಂತ ಹೇಳಿ. ಸೊ ಹಂಗೆ ಸಾಲ್ವ್ ಆಗುತ್ತೆ. ಹೌದು. ಓಕೆ, ಇವಾಗ ಇನ್ನೊಂದು ಸುಮಾರು ಈಗ ಎಲ್ಲ ಪ್ರಾಡಕ್ಟಲ್ಲೂ ಜನ ಆಫ್ಟರ್ ಕೋವಿಡ್ ಜಾಸ್ತಿ ಆರ್ಗ್ಯಾನಿಕ್ ಅಂತ ನೋಡ್ತಾ ಹೋಗ್ತಾರೆ. ಸೊ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳ ಹಾವಳಿ ಜಾಸ್ತಿನೇ ಆಗೋಗಿದೆ ಇವಾಗ. ಒಂದ್ಸಲ ಮೊನ್ನೆ ಅಷ್ಟೇ ತರಕಾರಿ ಆರ್ಗ್ಯಾನಿಕ್ ಅಂತ ಹೇಳಿದ್ರೆ ಆರ್ಗ್ಯಾನಿಕ್ಕೇ ಅಲ್ಲ ಅಂತ ರಿಪೋರ್ಟ್ ಬಂತು. ಸೊ ಈ ಥರ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳ ಸತ್ಯಾಸತ್ಯತೆ ಆಗಾಗ ರಿವೀಲ್ ಆಗ್ತಾ ಇರುತ್ತೆ. ಸೊ 100% ಆರ್ಗ್ಯಾನಿಕ್ ಅಂತ ಪ್ರಾಡಕ್ಟನ್ನು ಬಿಲೀವ್ ಮಾಡಬಹುದಾ ಅವರು ಸರ್ಟಿಫಿಕೇಶನ್ ಎಲ್ಲ ತೋರಿಸಿದ್ರೆ? ನಮ್ಮ ಇಂಡಿಯಾ ಸರ್ಟಿಫಿಕೇಶನ್ ನಿಮ್ಗೆ ಗೊತ್ತು ಮೇಡಮ್ ಹೆಂಗಿರುತ್ತೆ ಅಂತ. ಈ ಜಸ್ಟ್ ದುಡ್ಡು ಓರಿಯೆಂಟೆಡ್ ಅಷ್ಟೇ, ಅದು ಮನಿ ಓರಿಯೆಂಟೆಡ್ ಅಷ್ಟೇ. ಸರ್ಟಿಫಿಕೇಶನ್ ಅನ್ನೋದು ಒಂದಲ್ಲ ಸರ್ಟಿಫಿಕೇಟ್ ಕೊಡ್ತಾರೆ ನಿಮಗೆ, ಇದು 100% ಅದು ಪ್ರೂಫ್ ಅಂತ ಹೇಳೋದಕ್ಕೋಸ್ಕರ. ಬಟ್ ನಾನು ಹೇಳೋದು ಆರ್ಗ್ಯಾನಿಕ್ ಅನ್ನೋದು ಏನು ಮೇಡಮ್, ಆರ್ಗ್ಯಾನಿಕ್ ಅಂದರೆ ಇಮಿಡಿಯೇಟ್, ಅಂದರೆ ನಮ್ಮ ಕಣ್ಮುಂದೆ ನಾವು ನೋಡಿರಬೇಕು, ನಮ್ಮ ವಾತಾವರಣದಲ್ಲೇ ಅದು ಸಿಗೋವಂಥದ್ದಕ್ಕೆ ಆರ್ಗ್ಯಾನಿಕ್ ಅಂತ ಹೇಳ್ತೀವಿ. ಸಪೋಸ್ ಒಂದು ಹಣ್ಣು, ಆ ಹಣ್ಣು ಬೆಳೆಯೋದಕ್ಕೆ ಆ ಮರಕ್ಕೆ ನಾವು ಏನು ಗೊಬ್ಬರ ಹಾಕ್ತೀವಿ ಅದು ಸಹಿತ ಆರ್ಗ್ಯಾನಿಕ್ ಆಗಿರಬೇಕು. ಅಂದರೆ ನಮ್ಮ ಒಂದು ಸುತ್ತಮುತ್ತಲಿರೋ ಒಂದು ಗೊಬ್ಬರನೇ ತೆಗೆದು ಅದಕ್ಕೆ ಹಾಕಿರ್ಬೇಕು. ಅಥವಾ ನೀವು ಕೆಮಿಕಲಿ ಮೇಡ್ ಫರ್ಟಿಲೈಸರ್ ತೊಗೊಂಡು ಹಾಕ್ಬಿಟ್ಟು ಅದ್ರ ಬಿಡೋ ಹಣ್ಣನ್ನು ನೀವು ಆರ್ಗ್ಯಾನಿಕ್ ಅಂತ ಹೇಳೋಕ್ಕಾಗಲ್ಲ. ಈ ಪ್ರಾಡಕ್ಟ್ಸು ಹಂಗೇನೆ, ಯಾವ ಪ್ರಾಡಕ್ಟ್ಸು 100% ಆರ್ಗ್ಯಾನಿಕ್ ಅಲ್ಲವೇ ಅಲ್ಲ. ಸರ್ಟಿಫಿಕೇಷನ್ ಸಿಕ್ಕಿರ್ಬೋದೇ ಹೊರತು 100% ಆರ್ಗ್ಯಾನಿಕ್ ಅಂತೂ ಅಲ್ಲವೇ ಅಲ್ಲ. ಪ್ಯಾಕೇಜಿಂಗಲ್ಲಿ ಬರೋದಂತೂ ಇದ್ದಿದ್ದು 200% ಆರ್ಗ್ಯಾನಿಕ್ ಅಲ್ಲವೇ ಅಲ್ಲ. ಹೆಂಗೆ ಅಂದರೆ ನಿಮಗೆ ಆರ್ಗ್ಯಾನಿಕ್ ಅಂತ ಅನ್ನೋದು ಶೆಲ್ಫ್ ಲೈಫ್ ಎಷ್ಟಿರುತ್ತೆ, ಮ್ಯಾಕ್ಸಿಮಮ್ ಅಂದರೆ 1 ದಿವಸ ಅಲ್ವಾ? ನಿಮ್ಮ ಮನೇಲಿ ಮಾಡೋ ಅಡುಗೆ ಎಷ್ಟು ದಿನ ಇರುತ್ತೆ ಮೇಡಮ್? ನೀವೇ ಕುಕ್ ಮಾಡೋ ಅಡುಗೆ ಎಷ್ಟು ದಿನ ಇರುತ್ತೆ? 1 ದಿನ. ಪ್ಯಾಕೇಜಿಂಗಲ್ಲಿ ಬರೋದು 3 months 6 months 1 year. ಹೆಂಗೆ ಸಾಧ್ಯ? ಪ್ರೊಸೆಸ್ಡ್ ಆಗಿಲ್ಲ, ಅದಕ್ಕೆ ಕೆಮಿಕಲ್ ಏನು ಅದಕ್ಕೆ ಇದು ಮಾಡಿಲ್ಲ ಅಂದರೆ ಅದು ಹೆಂಗಿರೋಕ್ಕೆ ಸಾಧ್ಯ? ಅದು ಆರ್ಗ್ಯಾನಿಕ್ ಚಾನ್ಸೇ ಇಲ್ಲ, ಆರ್ಗ್ಯಾನಿಕ್ ಅಲ್ವೇ ಅಲ್ಲ.